ನಮಸ್ಕಾರ ಸ್ನೇಹಿತರೆ, ನ್ಯೂಸ್ ಫೋರ್ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಹೊಸಹಳ್ಳಿ. ಮಂಡ್ಯ ಜಿಲ್ಲೆ KR ಪೇಟೆ ತಾಲೂಕಿನ ಕಿಕ್ಕೇರಿ ಅನ್ನೋ ಗ್ರಾಮದಲ್ಲಿ ಒಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಇದೆ. ಈ ಸಹಕಾರಿ ಸಂಘವನ್ನ ಎಷ್ಟು ಮಟ್ಟಿಗೆ ಕಟ್ಟಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಅಚ್ಚರಿ ಆಗುತ್ತೆ ವೀಕ್ಷಕರೇ. ಕಾರಣ ಏನಂತಂದ್ರೆ ನೋಡಿ, ನಾವು ಸಾಮಾನ್ಯವಾಗಿ ಕರಾವಳಿಗೆ ಹೋದಾಗ ಅದ್ಭುತವಾದಂಥ ಸಹಕಾರಿ ಸಂಘಗಳನ್ನು ನೋಡ್ತೇವೆ. ಭಾನೆತ್ತರಕ್ಕೆ ಗಗನಚುಂಬಿ ಕಟ್ಟಡಗಳ ರೀತಿಯಲ್ಲಿ ಕಟ್ಟಡವನ್ನು ಕಟ್ಟಿರ್ತಾರೆ. ಅದೇ ರೀತಿ ಇಲ್ಲೂ ಕೂಡ ಏನು ಕಿಕ್ಕೇರಿಯಲ್ಲೂ ಕೂಡ ನಾವೇನು ಕರಾವಳಿ ಬಗ್ಗೆ ಮಾತನಾಡ್ತೇವೋ ಅಷ್ಟರ ಮಟ್ಟಿಗೆ ಅದ್ಭುತವಾಗಿ ಕಿಕ್ಕೇರಿಯಲ್ಲೂ ಕೂಡ ಸಹಕಾರಿ ಸಂಘವನ್ನು ಕಟ್ಟಿ ನಿಲ್ಲಿಸಿದ್ದಾರೆ ಅಲ್ಲಿಯ CEO ಮತ್ತು ಅಧ್ಯಕ್ಷರು. CEO ಪುಟ್ಟರಾಜು ಇದ್ದಾರಲ್ಲ, ಒಂದು ರೀತಿ ಕ್ರಿಯೇಟಿವ್ ಪರ್ಸನ್ ಅಂತ ಹೇಳ್ಬೋದು. ತುಂಬ ಕ್ರಿಯಾತ್ಮಕವಾಗಿ ಕೆಲಸವನ್ನು ಮಾಡ್ತಾರೆ. ಅದೆಲ್ಲದರ ಪ್ರತಿಫಲ ಇವತ್ತು ಆ ಸಹಕಾರಿ ಸಂಘ 75 ಲಕ್ಷ ಲಾಭವನ್ನು ಪಡಿತಾ ಇದೆ. ಅದೇ ರೀತಿ ಅಧ್ಯಕ್ಷರಿದ್ದಾರೆ, ಅಲ್ಲಿಯ ಅಧ್ಯಕ್ಷರಾಗಿರ್ತಕ್ಕಂಥ ಹರೀಶ್ ಅವರು ಕೂಡ ಅದ್ಭುತವಾಗಿ ಕೆಲಸವನ್ನು ನಿರ್ವಹಿಸ್ತಾರೆ. ಪ್ರತಿದಿನ ತಮ್ಮದೇ ಮನೆಯ ಬಿಸ್ನೆಸ್ ಏನೋ ಅನ್ನೋ ರೀತಿಯಲ್ಲಿ ಆ ಒಂದು ಸಂಘಕ್ಕೆ ಭೇಟಿ ಕೊಟ್ಟು ಆ ಸಂಘದಲ್ಲಾಗ್ತಕ್ಕಂಥ ಆಗು ಹೋಗುಗಳ ಬಗ್ಗೆ ಗಮನವನ್ನು ಹರಿಸ್ತಾರೆ. ಅದೆಲ್ಲದರ ಪರಿಣಾಮ ಇವತ್ತು ಸಹಕಾರಿ ಸಂಘ ಭಾನೆತ್ತರಕ್ಕೆ ಬೆಳೆದಿರ್ತದೆ. ಅದ್ಭುತವಾದ ಕಟ್ಟಡ ಇದೆ, ಸುಮಾರು 25-30 ಕೋಟಿ ಬೆಲೆ ಮಾಡತಕ್ಕಂಥ ಪ್ರಾಪರ್ಟಿ ಇದೆ. ಇದೆಲ್ಲರ ಜೊತೆಗೆ ಯಾವುದೇ DCC ಬ್ಯಾಂಕ್ ಮೇಲೂ ಕೂಡ ಡಿಪೆಂಡ್ ಆಗದೆ ತನ್ನದೇ ಸ್ವಂತ ಬಂಡವಾಳದಿಂದ ಸಾಲವನ್ನು ವಿತರಣೆ ಮಾಡ್ತಿದ್ದಾರೆ. ಅದು ಲಕ್ಷಗಟ್ಟಲೆ ಅಲ್ಲ, ಕೋಟಿಗಟ್ಟಲೆ ಸಾಲವನ್ನು ವಿತರಣೆ ಮಾಡಿದ್ದಾರೆ. ತುರ್ತು ನಿಧಿ ಇವ್ರ ಹತ್ರ 3-4 ಕೋಟಿಯಷ್ಟು ತುರ್ತು ನಿಧಿಯನ್ನು ಇಟ್ಕೊಂಡಿದ್ದಾರೆ. ಅದ್ಭುತವಾಗಿ ಕೆಲಸವನ್ನು ನಿರ್ವಹಿಸ್ತಿದ್ದಾರೆ. ಸಿಬ್ಬಂದಿಗಳು ಕೂಡ ಕ್ರಿಯಾತ್ಮಕವಾಗಿ ಕೆಲಸ ಮಾಡ್ತಾರೆ. ಅದೆಲ್ಲದರ ಪರಿಣಾಮ 4,000 ಚಿಲ್ಲರೆ ಸದಸ್ಯರಿದ್ದಾರೆ, ಷೇರುದಾರರಿದ್ದಾರೆ. 4,000ಕ್ಕೂ ಹೆಚ್ಚು ಜನ ಶೇರನ್ನು ಪಡೆದಿದ್ದಾರೆ ಈ ಸೊಸೈಟಿಯಲ್ಲಿ. ಇಡೀ ಜಿಲ್ಲೆಯಲ್ಲಷ್ಟೇ ಅಲ್ಲ, ಹಳೆ ಮೈಸೂರು ಭಾಗದಲ್ಲೇ ಒಂದು ಅತ್ಯುತ್ತಮ ಒಂದು ಸೊಸೈಟಿ, ನಂಬರ್ 1 ಸಹಕಾರಿ ಸಂಘ ಅಂತ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ವೀಕ್ಷಕರೇ. ಸೊ ಹಾಗಾದ್ರೆ ಬನ್ನಿ, ಆ ಸಹಕಾರಿ ಸಂಘ ಹೇಗಿದೆ, ಅವರು ಹೇಗೆ ಕೆಲಸವನ್ನು ನಿರ್ವಹಿಸುತ್ತಿದ್ದಾರೆ, ಅದ್ರ ಜೊತೆಗೆ ಇಷ್ಟೊಂದೆಲ್ಲ ಅಭಿವೃದ್ಧಿಯನ್ನು ಹೇಗೆ ಮಾಡ್ಲಿಕ್ಕಾಯ್ತು, ಜೊತೆಗೆ ತನ್ನದೇ ಆದಂಥ ಅತ್ಯದ್ಭುತವಾದ ಕಲ್ಯಾಣ ಮಂಟಪವನ್ನು ಕೂಡ ಇವರು ಕಟ್ಟಿದ್ದಾರೆ. ಸೊ ಇದೆಲ್ಲ ಹೇಗೆ ಸಾಧ್ಯ ಆಯಿತು, ಇದನ್ನ ನಾವು ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಬನ್ನಿ ವೀಕ್ಷಕರೇ, ಮಂಡ್ಯ ಜಿಲ್ಲೆ KR ಪೇಟೆ ತಾಲೂಕಿನ ಕಿಕ್ಕೇರಿಯಲ್ಲಿರ್ತಕ್ಕಂಥ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ CEO ಮತ್ತು ಅಧ್ಯಕ್ಷರನ್ನ ಭೇಟಿಯಾಗಿ ಆ ಸಂಘದ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಳ್ಳೋಣ. ಕಿಕ್ಕೇರಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ. ನಮ್ಮ ಕಿಕ್ಕೇರಿ ಕೃಷಿ ಪತ್ತಿನ ಸಹಕಾರ ಸಂಘ 1972ರಲ್ಲಿ ಸ್ಥಾಪನೆಯಾಗಿ ಅಲ್ಲಿಂದ ಇಲ್ಲಿವರೆಗೆ ಸುಮಾರು 16-17 ಜನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಣೆ ಮಾಡಿದ್ದಾರೆ. ನಮ್ಮ ಈ ಸಂಘಕ್ಕೆ ನಾನು CEO ಆಗಿ 2005ರಲ್ಲಿ ನಾನು ಇಲ್ಲಿ ಬಂದಂಥ ಸಂದರ್ಭದಲ್ಲಿ 369 ಷೇರುದಾರರು ಇದ್ದರು. ಇವತ್ತಿನ ತಾಲ್ವರೆಗೆ 4,763 ಜನ ಷೇರುದಾರಿದ್ದಾರೆ. ಆ ಷೇರುದಾರರಿಂದ 1,31,00,000 ಷೇರು ಹಣ ಸಂಗ್ರಹಣೆ ಆಗಿದೆ. ಆ ಸಂಗ್ರಹಣೆ ಹಣದಲ್ಲಿ ನಾವು ಬರ್ತಕ್ಕಂಥ ದುಡ್ಡಲ್ಲಿ ಆಭರಣ ಸಾಲ ಆಗಿರ್ಬೋದು, KCC ಸಾಲ ಆಗಿರ್ಬೋದು, ವ್ಯಾಪಾರಾಭಿವೃದ್ಧಿ ಸಾಲ ಆಗಿರ್ಬೋದು, LTC ಸಾಲ ಆಗಿರ್ಬೋದು, ಅಥವಾ ಇನ್ನಿತರೆ ಸಾಲಗಳನ್ನ ವಿತರಣೆ ಮಾಡಿ ಈ ವರ್ಷದಲ್ಲಿ 2025-26ನೇ ಸಾಲಿನಲ್ಲಿ 113 ಕೋಟಿ ವ್ಯವಹಾರವನ್ನು ಮಾಡಿ 70 ಲಕ್ಷ ಲಾಭವನ್ನು ಈ ಸಂಸ್ಥೆ ಮಾಡಿರ್ತದೆ. ಈ 2025-26ನೇ ಸಾಲಿನಲ್ಲಿ KCC ಸಾಲವಾಗಿ 8,40,00,000 ರೂಪಾಯಿನ KCC ಸಾಲ ಕೊಟ್ಟಿದ್ದೀವಿ. ಆದರೆ ನಾವದು ಯಾವುದೇ ಬ್ಯಾಂಕ್ನ ಸಹಯೋಗದಾಗಲಿ ಸವಲತ್ತುಗಳನ್ನಾಗಲಿ ಯಾವುದೇ DCC ಬ್ಯಾಂಕ್ನ ಸಾಲ ತರೋದೇ ಆಗಲಿ ಏನೂ ಮಾಡಿಲ್ಲ. ಎಲ್ಲ ಕೂಡ ಸ್ವಂತ ಬಂಡವಾಳದಲ್ಲಿ ನಾವು ಸಾಲ ಕೊಟ್ಟಿದ್ದೀವಿ. ಅದೇ ಥರ 13,40,00,000 ರೂಪಾಯಿನ ಜ್ಯುವೆಲರಿ ಕೊಟ್ಟಿದ್ದೀವಿ, ವ್ಯಾಪಾರಾಭಿವೃದ್ಧಿ ಸಾಲ ಕೊಟ್ಟಿದ್ದೀವಿ. ಒಟ್ಟು 23 ಕೋಟಿ ಚಿಲ್ಲರೆ ನಾವು ಸಾಲವನ್ನು ಸಂಸ್ಥೆ ಕೊಟ್ಟಿದ್ದೀವಿ. ಆ ಸಂಸ್ಥೆ ನಮ್ಮಲ್ಲಿ ಎಲ್ಲ ಸದಸ್ಯರು ಕೂಡ ಸಕಾಲದಲ್ಲಿ ಮರುಪಾವತಿ ಮಾಡಿ ಅದು ಬಡ್ಡಿ ಸಂಗ್ರಹಣೆಯಲ್ಲಿ ಕೂಡ ಹೊಂದಿದ್ದೀವಿ. ನಾವು ಈ ವರ್ಷ 70 ಲಕ್ಷ ಲಾಭ ಮಾಡಿ ಮಂಡ್ಯ ಜಿಲ್ಲೆಯಲ್ಲಿ ಮೊದಲನೇ ಸ್ಥಾನದಲ್ಲಿ ಇದ್ದೀವಿ. ಸೂಪರ್ ಸರ್. ಯಾಕೆಂದರೆ ನಾವು ಜಿಲ್ಲೆಯಾಗಿ ದಕ್ಷಿಣ ಕನ್ನಡವನ್ನು ಕೊಡಗನ್ನ ಹೊರತುಪಡಿಸಿ ನಮ್ಮ ಬಯಲು ಪ್ರದೇಶದಲ್ಲಿ ಅತ್ಯುತ್ತಮವಾಗಿ ನಡೀತಾ ಇದೆ. ನಿಮ್ಮದು ಮತ್ತು ಕಾವಳಗೆರೆ ಹುಣಸುಲ್ತಾನ ಅವರು ಕೂಡ 70 ಲಕ್ಷ ಲಾಭ ಇದ್ದಾರೆ ಸರಿಗೆ. ಸೊ ಇವಾಗ ಒಂದು ಅಭಿನಂದನಾ ವಿಚಾರ ಆಯಿತು. ಯಾಕೆಂದ್ರೆ ನಾವು ದಕ್ಷಿಣ ಕನ್ನಡ ಅನ್ಕೊಳ್ಳಿವು ಇಲ್ಲೆಲ್ಲ ಇಷ್ಟ ಚೆನ್ನಾಗಿದ್ದಾವ ಮನೆ, ನಮ್ಮಲ್ಲಿ ಏನಾಗಿದೆ ಸಹಕಾರಿ ಸಂಘಗಳಿಗೆ
ನಿಜವಾಗ್ಲೂ ಖುಷಿ ಆಗ್ತದೆ ಸರ್. ಸರ್ ನಂತರ ಇನ್ನೊಂದು ಅಂತಂದ್ರೆ ಸ್ಥಾಪಕ ಅಧ್ಯಕ್ಷರು, ಯಾಕೆಂತಂದ್ರೆ ಒಂದು ಸಹಕಾರ ಸಂಘವನ್ನು ಸ್ಥಾಪಿಸೋದು ಸುಲಭದ ವಿಚಾರ, ಆದ್ರೆ ಅದನ್ನ ಸಕ್ಸಸ್ ಆಗಿ ತಾಂಡೋದಿಲ್ಲ ಸರ್, ತುಂಬಾ ಕಷ್ಟ, ತುಂಬಾ ಕಷ್ಟ. ಸೊ ಈ ವಿಚಾರದಲ್ಲಿ ಸ್ಥಾಪಕ ಅಧ್ಯಕ್ಷರ ಬಗ್ಗೆ ಸ್ವಲ್ಪ ಮಾತನಾಡೋದ್ರೆ, ಅದು ಆರಂಭದ ದಿನಗಳ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಆ ವಿಚಾರವನ್ನು ಹೇಳೋದ್ರೆ. ಇಲ್ಲ ಸರ್, ಈ ಸಂಸ್ಥೆಗೆ ಮೊದಲನೇ ಅಧ್ಯಕ್ಷ ಆಗಿದ್ದರು ವೆಂಕಟರಮಣ ಶೆಟ್ಟಿ ಅಂತ, ಈ ಭಾಗದ ರೈಸ್ ಮಿಲ್ ಮಾಲೀಕರಾದ ರಾಜಣ್ಣ ಅಂತಾರಲ್ಲ ಅವ್ರ ತಂದೆ, ಆ ತಂದೆ ಆಗಿದ್ದರು. ಅದಂತ ನಂತರ ಎಲ್ಲ ಇದ್ದು ನಮ್ಮಲ್ಲಿ ಎಲ್ಲ ಜನಾಂಗದವರು ಆಗಿದ್ದಾರೆ. ಆಮೇಲೆ ಎಲ್ ಪಿ ನಂಜಾಪುರ ಆಗಿದ್ದಾರೆ, ಆಮೇಲೆ ಇವರು ಎಲ್ ಪಿ ದೇವರಾಜ್ ಆಗಿದ್ದಾರೆ, ನಂಜೇಗೌಡರು ಆಗಿದ್ದಾರೆ, ಆಮೇಲೆ ಹಣೆಯ ಕೋಳಿ ಕೃಷ್ಣಪ್ಪ ಆಗಿದ್ದಾರೆ, ಮುರಳೀಧರ್ ಆಗಿದ್ದಾರೆ, ಮಾದೇವ್ ಅವರಾಗಿದ್ದಾರೆ, ಶ್ರೀನಾಥ್ ಅವರಾಗಿದ್ದಾರೆ, ಸುರೇಶ್ ಅವರಾಗಿದ್ದಾರೆ, ಶೇಖರ್ ಆಗಿದ್ದಾರೆ, ಚೂಡಳ್ಳಿ ನಮ್ಮ ನಾರಾಯಣ ಸ್ವಾಮಿ ಅವರಾಗಿದ್ದಾರೆ. ನಮ್ದು ಇದು ಎರಡನೇ ಬಾರಿ ಅಧ್ಯಕ್ಷ ಆಗಿದೆ, ಎರಡನೇ ಸರಿ ಅಧ್ಯಕ್ಷ ಆಗಿದೆ. ಸರ್ ಏನಂದ್ರೆ ಸಹಕಾರ ಕ್ಷೇತ್ರ ಇದೆಯಲ್ಲ ಸರ್, ಈ ಸಹಕಾರ ಕ್ಷೇತ್ರ ಸುಮ್ಮನೆ ಯಾಕೆ ಮಾಡ್ಕೊಳ್ಳಲ್ಲ. ಒಂದು ಸಹಕಾರ ಕ್ಷೇತ್ರ ಬಂದ್ರೆ ಬೇಗ ರಾಜಕಾರಣದಲ್ಲಿ ಬೆಳಿಬಹುದು. ಅದನ್ನು ಇಂಥ ಒಂದು ಸೊಸೈಟಿಗೆ ಅಧ್ಯಕ್ಷ ಆಗಿಬಿಟ್ರೆ ಅದು ಆಲ್ಮೋಸ್ಟ್ ರಾಜಕಾರಣದಲ್ಲಿ ಬೆಳೀಲಿಕ್ಕೆ ತುಂಬಾ ಸುಲಭ ಆಗುತ್ತೆ. ಮಂತ್ರಿಗಳೇ ಬಂದು ನೇರವಾಗಿ ಮಾತಾಡ್ತಾರೆ, ಶಾಸಕರು ಬಂದು ಮಾತಾಡ್ತಾರೆ, ಪಕ್ಷದ ಯಾವುದೇ ಪಕ್ಷ ಅಧ್ಯಕ್ಷರು ಹೋಗಿ ನೇರವಾಗಿ ಭೇಟಿಯಾಗಿ ಬರುವಂತ ಒಂದು ಶಕ್ತಿ ಇರುತ್ತೆ ಒಬ್ಬ ಸಹಕಾರ ಸಂಘದ ಅಧ್ಯಕ್ಷ ಆಗಿದ್ದಾನೆ ಅಂತಂದ್ರೆ. ಇನ್ನು ಕೆಲವು ಯಾವ ಕಾರಣಕ್ಕಾಗ್ತಾರೆ ಅಂತಂದ್ರೆ, ಅಲ್ಲಿ ಸಂಘದಲ್ಲಿ ಏನೋ ಸ್ವಲ್ಪ ಇದೆ, ನಾನು ಸ್ವಲ್ಪ ಮಾಡ್ಕೊಂಡು ರಿಯಲ್ ಎಸ್ಟೇಟ್ ಮಾಡಿಬಿಡ್ಬೋದು, ಮತ್ತೆ ಇನ್ನೊಂದೇನೋ ಮಾಡ್ಬೋದು, ಆ ಒಂದು ಉದ್ದೇಶಕ್ಕೂ ಬರ್ತಾರೆ. ಮತ್ತೆ ಕೆಲವರಿಗೆ ನಮ್ಮಲ್ಲಿ ಒಂದು ಸೊಸೈಟಿ ಇದೆಯಪ್ಪ, ಅತ್ಯುತ್ತಮವಾಗಿ ನಡೆಸ್ಕೊಂಡ್ರೆ ನಾನು ಉತ್ತಮವಾಗಿ ನಡೆಸಬೇಕು, ಒಳ್ಳೆ ಕೆಲಸ ಮಾಡಬೇಕು ರೈತರಿಗೆ ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಬರೋರಿದ್ದಾರೆ. ಸೊ ನಿಮ್ಮ ಆಯ್ಕೆ ಯಾಕಾಗಿತ್ತು, ಯಾವ ಕಾರಣಕ್ಕೋಸ್ಕರ ಸಹಕಾರ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡ್ರಿ ಸರ್? ಸರ್ ನೀವು ಹೇಳ್ದಂಗೆ ಈಗ ಒಳ್ಳೆ ಸಜೆಷನ್, ಕೆಲವರು ಅಧ್ಯಕ್ಷ ಆದ ತಕ್ಷಣ ಏನೋ ಮಾಡ್ಕೊತಾರೆ. ಆದರೆ ನಮ್ಮ ಕಿಕ್ಕೇರಿ ಭಾಗದಲ್ಲಿ ಪ್ರಮುಖವಾಗಿ ಇಬ್ಬರು ಲೀಡರ್ ಇದ್ದಾರೆ, ಪ್ರಭಾಕರ್ ವರ್ಸಸ್ ಸುರೇಶ್ ಅಂತ. ಅವ್ರ ಸಮ್ಮುಖದಲ್ಲಿ ಚುನಾವಣೆ ಆಗೋದು. ಬಟ್ ಚುನಾವಣೆ ಜಿಲ್ಲಾ ಪಂಚಾಯತಿ ಹೆಚ್ಚಾಗಿ ಚುನಾವಣೆ ನಡೀತದೆ ಇಲ್ಲಿ, ಯಾಕೆಂದ್ರೆ ನೋಡಿಲ್ಲ, ಜಿಲ್ಲಾ ಪಂಚಾಯತಿ ಚುನಾವಣೆಗಿಂತ ಹೆಚ್ಚಾಗಿ ನಡೀತದೆ. ಆದರೆ ಆಯ್ಕೆ ಮಾಡೋಂಥವ್ರು ಮತದಾರರು, ಅದು ಯಾರು ಒಳ್ಳೆಯವರು ಯಾರು ಕೆಟ್ಟರು. ಈ ಸಂಸ್ಥೆಯಲ್ಲಿ ಯಾರು ₹1 ಯಾರು ತಿನ್ನ ಬರಲ್ಲ, ಯಾಕೆಂದ್ರೆ ಇಬ್ಬರು ಕಾವಲ ಇರ್ತಾರಲ್ಲಿ. ಮೇನ್ ಪ್ರಮುಖರು ಇಬ್ರು ಡೈರೆಕ್ಟರ್ ಅವರು. ನಾನು ಅವ್ರ ತಮ್ಮನೇ, ಪ್ರಭಾಕರ್ ಅವ್ರ ತಮ್ಮನೇ, ನನ್ನ ತಮ್ಮನೇ, ಅವ್ರ ಅಣ್ಣ, ಇಬ್ರು ಅಣ್ಣದಿರಿಯ. ಅಂದ್ರಿಂದ ಅವು ಯಾರೇ ಬಾಡಿ ಬಂದ್ರೂ ಅವ್ರ ಸಜೆಷನ್ ನಡೆಯೋದು. ಬಟ್ ₹1 ಲೋಪ ಆಗ್ದಂಗೆ ಮತ್ತೆ ಇಬ್ಬರು ಲೀಡರ್ಗಳು ಸಹ ಸಿಇಒಗೆ ಎಚ್ಚರಿಕೆ ಕೊಡ್ತಾರೆ, ಯಾವುದೇ ತೊಂದರೆ ಆಗಬಾರ್ದು, ಏನೇ ಇದ್ರೂ ಅದನ್ನು ಕಂಟ್ರೋಲ್ ಮಾಡ್ಕೋಬೇಕು. ಬಟ್ ಜೊತೆಗೆ ನಮ್ಮ ಇಲ್ಲಿ ಗೆಲ್ಲ ಬರಗಂಟ ಪಕ್ಷ ಇಲ್ಲಿ ಬಂದಿದ್ದಂಗೆ ನಾವು ಯಾವ ಪಕ್ಷ ಇಲ್ಲ, ಒಮ್ಮತದಿಂದ ಕೆಲಸ ಮಾಡಬೇಕು, ಒಮ್ಮತದಿಂದ ಕರ್ಕೊಂಡು ಹೋಗೋ ಜವಾಬ್ದಾರಿ ಅಧ್ಯಕ್ಷಂಗೆ ಇರ್ತದೆ, ಸಿಇಒಗೆ ಇರ್ತದೆ. ಏಕೆಂದರೆ ಏಕಾಏಕಿ ಮಾಡೋದು ಅಲ್ಲ. ಏಕೆ ನಮ್ಮ ಸಂಸ್ಥೆ ಇವತ್ತು ಚೌಟ್ರಿ ನೀವು ನೋಡಿರ್ಬೋದು, ಚೌಟ್ರಿಲಿ ಉದ್ಘಾಟನೆ ಆಗಿದೆ, ಅದ್ದೂರಿಯಾಗಿ ಚೌಟ್ರಿ ಫಂಕ್ಷನ್ ನಡೀತಾ ಇದೆ. ಈಗ ನಾವು ಅದರಲ್ಲೂ ಕಮ್ಮಿ ದರದಲ್ಲಿ ಕೊಡ್ತಾ ಇದ್ದೀವಿ. ನಾವು ಶೇರ್ದಾರ್ಗೆ MKC ಸಾಲ ಯಾರು ತಗೊಂಡಿರ್ತಾರೆ ಅವ್ರಿಗೆ ಇಷ್ಟು, MKC ಸಾಲ ಇಲ್ಲದವ್ರಿಗೆ ಇತರರಿಗೆ ಇಷ್ಟು, ಒಂದು ದಿವಸಕ್ಕೆ ಫಂಕ್ಷನ್ ಇಷ್ಟು, ಎಲ್ಲನೂ ಅದ್ದೂರಿಯಾಗಿ ಮಾಡಿ ನಡೀತಾ ಇದ್ದೀವಿ. ಆಮೇಲೆ ಹೈಯೆಸ್ಟ್ ಗೊಬ್ಬರ ಇಡೀ ನಮ್ಮ ತಾಲೂಕಲ್ಲಿ ಹೈಯೆಸ್ಟ್ ಗೊಬ್ಬರ ಸೇಲ್ ಆಯ್ತಾ ಇರೋದು ನಮ್ಮ ಕಿಕ್ಕೇರಿ ಸೊಸೈಟಿಯನ್ನು ಇಷ್ಟಪಡ್ತಾರೆ. ಪ್ರೈವೇಟು ಇದ್ದಾರೆ, ಆದರೆ ಪ್ರೈವೇಟ್ಗಿಂತ ಕಿಕ್ಕೇರಿ ಸೊಸೈಟಿ ಹೈಯೆಸ್ಟ್ ಬರ್ತದೆ. ಹೆಚ್ಚು ಕಮ್ಮಿ ಗೊಬ್ಬರ ನಮ್ಮದು ಆದಾಯ ಎಷ್ಟೈತೆ ಅಂದರೆ 4 ಕೋಟಿ ಬರ್ತದೆ. ಎಷ್ಟು ಕೋಟಿ ಬರ್ತದೆ ವ್ಯಾಪಾರ? 3,49,00,000 ಮಾರಾಟ ಆಗೋದು. ಆಮೇಲೆ ಸಣ್ಣ ಪುಟ್ಟ ಅಂತಲ್ಲ, ಈ ಥರ ಹಾರ್ಡ್ವೇರ್ ಆಗ್ಬೋದು, ಆಮೇಲೆ ಅಕ್ಕಿನ ವಿತರಣೆ ಮಾಡ್ತೀವಿ. ಅದಾದ್ಮೇಲೆ ಆಮೇಲೆ ಔಷಧಿ ಸೆಕ್ಷನ್ ಇದೆ, ಅದು ಒಳ್ಳೆ ಬಿಸ್ನೆಸ್. ನಮ್ಮ ಟಾರ್ಪಲ್ ಹೆಚ್ಚು ಕಮ್ಮಿ ₹10,00,000 ವ್ಯಾಪಾರ ಆಗಿದೆ. ಅಲ್ಲ, ಸಣ್ಣದು ವ್ಯಾಪಾರ ಅನ್ಬೋದು. ಟಾರ್ಪಲ್ ಎಲ್ಲಿಂದ ತಗೋಯ್ತಾನೆ ಒಂದು ₹10,00,000 ವ್ಯಾಪಾರ ಆಗುತ್ತೆ ನಮ್ಮ ಸಂಸ್ಥೆ. ಯಾಕೆಂದರೆ ಆಮೇಲೆ ಬ್ಯಾಂಕ್ ನಮ್ಮ ಬಡ್ಡಿಲಿ ಜ್ಯುವೆಲರ್ಸ್ ಬಡ್ಡಿ ಹೈಯೆಸ್ಟ್ ಬಡ್ಡಿ ಕೊಡ್ತೀವಿ. ನಮ್ಮ ಬ್ಯಾಂಕಲ್ಲಿ ಹುಡುಕಿ ಬರ್ತಾರೆ, ನಾವೇ ಕಂಟ್ರೋಲ್ ಮಾಡಿಬಿಟ್ಟಿದ್ದೀವಿ, ಬಡ್ಡಿ ಜಾಸ್ತಿ ಕೊಡಬಾರ್ದು ಅನ್ನೋಕ್ಕೋಸ್ಕರ ನಾವು ಗ್ರಾಮ ಕಮ್ಮಿ ಮಾಡಿದ್ದೀವಿ. ಆದರೂ ಬರ್ತಾರೆ. ಯಾಕೆ ಬರ್ತಾರೆ ಅಂದರೆ ನಮ್ಮಲ್ಲಿ ಅಷ್ಟು ಕಟ್ಕೊಂಡು ನಾವು ರಿನ್ಯೂವಲ್ ಮಾಡಲ್ಲ, ಬಡ್ಡಿ ಕಟ್ಕೊಂಡು ರಿನ್ಯೂವಲ್ ಮಾಡ್ತೀವಿ. ಬೇರೆ ಬ್ಯಾಂಕಲ್ಲಿ ಏನು ಮಾಡ್ತಾರೆ ಅಂದರೆ ಅಷ್ಟು ಬಡ್ಡಿ ಎಲ್ಲ ಕಟ್ಟಿ ಮತ್ತೆ ರಿನ್ಯೂವಲ್ ಮಾಡ್ತಾರೆ. ನಮ್ಮ ಬ್ಯಾಂಕಲ್ಲಿ ರೈತರು ಸಹಾಯ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಬರೀ ಬಡ್ಡಿ ಕಟ್ಕೊಂಡು ರಿನ್ಯೂವಲ್ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಸಂಸ್ಥೆ ತಾಲೂಕಲ್ಲಿ ಮಂಡ್ಯ ಜಿಲ್ಲೆಯಲ್ಲೇ ನಂಬರ್ 1 ಇದೆ ಈಗ. ಆಮೇಲೆ ನೀವು ಹೇಳಿದ್ರಂಗೆ ಅಧ್ಯಕ್ಷ ಆದ ತಕ್ಷಣ ಏನೋ ಮಾಡ್ಕೊತಾರೆ, ಏನೋ ಮಾಡಿದ್ರೆ ಇಲ್ಲಿ ಪ್ರತಿಯೊಂದು ಪಾಯಿಂಟುವೆ ಮೀಟಿಂಗಲ್ಲಿ ನೀವು ಒಂದು ದಿವಸ ಬಂದು ನೋಡಬೇಕು. ಪ್ರತಿಯೊಂದು ಲೆಕ್ಕ ಕೇಳ್ತಾರೆ, ಯಾಕಂದರೆ ಚರ್ಚೆ ಇರಬೇಕು. ಆರೋಗ್ಯಕರ ಚರ್ಚೆ ಇದ್ರೆ ಲೋಪದೋಷಗಳು ಎಲ್ಲಿರ್ತವೆ ಕಂಡುಹಿಡಿಯಕ್ಕೆ ಇದ್ದೇ ಇರ್ತದೆ. ನಾವು ಏನೇ ಮಾಡಿದ್ರು
ನಮ್ಮ ಸದಸ್ಯರ ಸಮ್ಮುಖದಲ್ಲಿ ಏನೋ ಒಂದು ಕಾರ್ಯ ಮಾಡಬೇಕು ಅಂದ್ರೂ ಒಂದು ಉದ್ಘಾಟನೆ ಮಾಡಬೇಕು, ಒಂದು ಯಾವುದೋ ಒಂದು ಕೆಲಸ ಮಾಡಬೇಕು ಅಂದ್ರೆ ಎಲ್ಲ ಒಗ್ಗಟ್ಟಲ್ಲಿ ನಾವು ಮಾಡೋದು. ನಾವು ಅದು ಭೇದ ಭಾವ ಆಮೇಲೆ ಆ ಪಕ್ಷ ಈ ಪಕ್ಷ ಇಲ್ಲ. ನಾವು ಒಂದು ಡೆಲಿಗೇಷನ್ ಅಷ್ಟೇ, ನಾವು ಕಾಂಗ್ರೆಸ್ ಗೆದ್ದಿರ್ಬೋದು, ಅವ್ರಿಗೊಂದು ಕೊಡ್ರಿ, ಒಂದು ಡೆಲಿಗೇಷನ್ ಸಹ ನಾವು ಅವ್ರಿಗೆ ಕೊಡ್ತೀವಿ. ನಾವು ಆ ಭಾವನೆಯಲ್ಲಿ ನಾವು ಈ ಸಂಸ್ಥೆ ಈ ಮೊದಲಿಂದಲೂ ನಡ್ಕೊ ಬರ್ತಾ ಇದ್ದೀವಿ. ಹಾಗೆ ಇರಬೇಕು ಸರ್. ಕೇಳ್ತಿದ್ದೀನಿ ಅಂದರೆ ನೋಡಿ, ಸುಂಟಿಕೊಪ್ಪ ನಾನು ಇಂಟರ್ವ್ಯೂ ಮಾಡ್ತೇನೆ ಸರ್, ಇಡೀ ಬೋರ್ಡ್ ಬಿಜೆಪಿ, ಇಡೀ ಬೋರ್ಡ್ 13 ಜನ ಇದ್ದಾರೆ. 12 ಬಿಜೆಪಿ ಗೆದ್ದಿದ್ದಾರೆ, ಅಧ್ಯಕ್ಷರು ಮಾತ್ರ ಕಾಂಗ್ರೆಸ್ ಡಿಸೋಜಾ ಅಂತ ಅಧ್ಯಕ್ಷರಲ್ಲಿ ಕಾಂಗ್ರೆಸ್ ಅವರು. ಕಾರಣ ಏನಂದ್ರೆ ಸರ್, ಅವರು ತುಂಬ ವರ್ಷದಿಂದ ಗೆಲ್ತಿದ್ದಾರೆ. ರೊಟೇಷನ್ ಸರ್ ನಮ್ಮಲ್ಲಿ ಒಬ್ಬ ಈ ಒಂದು 5 ವರ್ಷ ಮತ್ತೆ ಮಾತಾಡ್ಸಲ್ಲ, ಕೂತ್ಕೊಂಡ್ರೆ 5 ವರ್ಷ ನಂತರ ಮತ್ತಿನ 5 ವರ್ಷಕ್ಕೆ ಬದಲಾಯಿಸ್ತೀವಿ. ಸೊ ಹಾಗಾಗಿ ಸರ್ ಅವ್ರಿಗೆ ಒಂದು ರೊಟೇಷನ್ ಅವ್ರು ಕೂರ್ಸಿದೀವಿ ಸರ್. ನಮ್ಮಲ್ಲಿ ಯಾವುದೇ ಇದಿಲ್ಲ. ಇದು ಸಹಕಾರ ಸಂಘ ಗೆಲ್ಬೇಕು ಸರ್. ರಾಜಕಾರಣ ಮಾಡ್ಬಾರ್ದಂತಲ್ಲ, ರಾಜಕಾರಣ ಮಾಡ್ಲಿಕ್ಕೋಸ್ಕರ ಒಳಗಡೆ ರಾಜಕಾರಣ ಬೆಳೆಸ್ಬೋದು ಸರ್. ಆಮೇಲೆ ಸಹಕಾರ ಸಂಸ್ಥೆಯಲ್ಲಿ ಸರ್ ರಾಜಕಾರಣ ಬೆಳೆಸಿದ್ರೆ ಸಂಸ್ಥೆ ಯಾವುದೇ ಕಾರಣಕ್ಕೂ ಉದ್ದಾರ ಆಗಲ್ಲ. ರಾಜಕಾರಣ ಒಳಗಡೆ ಇರಲಿ ಹೊರಗಡೆ ಇರಲಿ, ಬಟ್ ಒಳಗಡೆ ರಾಜಕಾರಣ ಬೆಳೆಸಿದ್ರೆ ಸಂಸ್ಥೆ ಏಳಿಗೆ ಆಗಲ್ಲ. ರಾಜಕಾರಣ ಬಿಟ್ಟು ಒಳಗಡೆ ನಮ್ಮ ಷೇರ್ದ ಸಮ್ಮುಖದಲ್ಲಿ, ಬಟ್ ನಾವು ಜನರ ಬಡಿ ಐತಲ್ಲ, ನಾವು ಜನರ ಬಡಿ ಮಾಡಿದಾಗ ನಾವು ಯಾವುದೇ ರಾಜಕಾರಣ ಪಕ್ಷದವ್ರು ಕರೆಯಲ್ಲ. ಬೇರೆ ನೀವು ಎಲ್ಲಾರು ಜನರ ಬಡಿ ನೋಡಿ ಎಲ್ಲ ರಾಜಕಾರಣ ಕಲಿತಾರೆ, ನಾವು ಕರೆಯಲ್ಲ. ಇರ್ಬೋದು, ಬಟ್ ನಮ್ಮ ಸಂಸ್ಥೆ ಐತಲ್ಲ ಸರ್, ನಮ್ಮ DC ಬ್ಯಾಂಕು ಡೈರೆಕ್ಟರ್ ಆಗ್ಬೋದು, ಇದಕ್ಕಿನ್ನೂ ಅಲ್ಲ ಆಗಲ್ಲ. ಈ ಮೊನ್ನೆ ಅಧ್ಯಕ್ಷರು ಬರ್ತಾರೆ, ಈ ನಮ್ಮ ಸಂಸ್ಥೆಯ ಇಷ್ಟಪಟ್ಟನೋರು ಚಂದ್ರಸ್ವಾಮಿ ಅವ್ರ ಮಗ ಇವರು ಅಧ್ಯಕ್ಷರು ಬಂದಿದ್ರು. ನಮ್ಮ ಸಂಸ್ಥೆ ಸಚಿನ್ ಅಂತ, ಆಮೇಲೆ ನಮ್ಮ MD ಅವರು ಬಂದಿದ್ರು. ನಮ್ಮ ಸಂಸ್ಥೆ ಇಲ್ಲೇ ಬಂದು ಎಲ್ಲ ಊಟ ಮಾಡ್ಕೊಂಡು ತಿಂಡಿ ಮಾಡ್ಕೊಂಡು ಹೋದ್ರು. ಬಟ್ ನಮ್ಮ ಸಂಸ್ಥೆ ನೋಡಿ ಖುಷಿಪಟ್ಟು ಸಂತೋಷದಿಂದ ಹೋಗಿದ್ದಾರೆ. ಈ ಮಟ್ಟ ಬೆಳೆಸಿದ್ದಾರೆ ಅಂತ. ನನಗೆ ಆಶ್ಚರ್ಯ ಆಗ್ತಾ ಇದೆ. ನಾನು ನೋಡಿದ್ರೆ ಸರ್ ಹೇಳ್ತಿದ್ದೀನಲ್ಲ, ಈ ಸಹಕಾರಿ ಸಂಘ ನನಗೆ ತಿಳಿಯೋದು ಮಂಡ್ಯದಂತ ನೆಲದಲ್ಲಿ ನಿಜವಾಗ್ಲೂ ಇದೆ. ಯಾಕೆ ನಾವು ಹೊರಗಡೆ ಹೋಗಿದ್ದೀವಿ ಸೊಸೈಟಿ ನೋಡಕ್ಕೆ. ನಾವು ಈಗ ನಮ್ಮ ಮಂಡ್ಯ ಜಿಲ್ಲೆಯ ಒಂದು ಸೊಸೈಟಿಗೆ ಹೋಗಿದ್ದೆ ಸರ್ ನೋಡಕ್ಕೆ. ಯಾವುದು ಸರ್? ತಳವಾಡಿ ಒಂದು ಮೊದಲು ಚೆನ್ನಾಗಿತ್ತು. ಅಲ್ಲಿ ಏನಾಯ್ತು ಅಂದ್ರೆ ನೀವೇನರಲ್ಲ ಈಗ ಎಲ್ಲಿ ಎಂಟ್ರಿ ಆಯ್ತು ರಾಜಕಾರಣ ಅಂತ, ಅದು ಎಂಟ್ರಿ ಆಗಿ ಅದು ಹಾಳಾಗಿದ್ದೀವಿ. ಪಾಪ ಇವತ್ತು ಸಾಲಗಾರ ಬಂದಿದ್ದು, ಸಂಸ್ಥೆ ಅದ್ದೂರಿಯಾಗಿದ್ದು ಸಾಲು ಬಂದಿದೆ. ಇದೆ ಸರ್ ರಾಜಕಾರಣ ಎಂಟ್ರಿ ಆದ್ರೆ ನೀವು ಇಲ್ಲಿ ಬೇಡಿ ಸರ್, ಇಲ್ಲಿ ಪಕ್ಕಕ್ಕೆ ಹೋಗಿ ಚಂದ್ರಪಟ್ಟಣ ದೂರ ಹೋಗೋದು ಬೇಡ. ನಾವು ಚಂದ್ರಪಟ್ಟಣಕ್ಕೆ ಹೋಗಿ JDS ಕಮಿಟಿ ಇದ್ರೆ DCC ಬ್ಯಾಂಕ್ ಹಣ ಬರುತ್ತೆ, ಕಾಂಗ್ರೆಸ್ ಕಮಿಟಿ ಇದ್ರೆ ಬರಲ್ಲ. ಈಗ ಅದಕ್ಕೊಂದು ಸಜೆಷನ್ ಹೇಳಿದ್ರಿ ಸರ್ ನಿಮ್ಗೆ, ಅದು ಒಳ್ಳೆ ಸಜೆಷನ್. ಏನಕ್ಕೆ ಅಂದ್ರೆ ಅಲ್ಲಿ ರಿನ್ಯೂವಲ್ ಮಾಡ್ಬೇಕಾದ್ರೆ ಸಹ ಮಿನಿಮಮ್ 2,500 ರೂಪಾಯಿ ಕೊಡ್ತಾರೆ ಸರ್. ಎಲ್ಲ ಗೊತ್ತಿರೋ ವಿಷಯನೇ ಅಲ್ಲ, ಹೇಳ್ತೀನಿ. ನಮ್ಮಲ್ಲಿ ಸರ್ ರಿನ್ಯೂವಲ್ಗೆ 8 ರೂಪಾಯಿ 10 ರೂಪಾಯಿ ತಗೋದ್ರೆ, ಅದು ಸ್ಟಾಂಪ್ ಮಾತ್ರ ಸರ್. ನಿಮಗೆ ಎಲ್ಲ ಒಂದು ಕಂಪ್ಲೀಟ್ ಮಾಡ್ಬೇಕಾಗಲ್ಲ. 2 ವರ್ಷ ಅಷ್ಟೇ ಅಲ್ಲ ಅಲ್ಲಿ ಬೇರೆ ಹೇಳ್ತೀನಿ ನಾನು ಹೇಳ್ತೀನಿ ಎಲ್ಲ ಗೊತ್ತು ಸರ್. ಹೆಂಗೆ ಅಂದ್ರೆ ವಸೂಲಾತಿ ಹೆಂಗ್ ಮಾಡ್ತಾರಂದ್ರೆ ಮನೆತವ ರಿನ್ಯೂವಲ್ಗೆ ಹೋಯ್ತಾರೆ. ರಿನ್ಯೂವಲ್ ಹೋಗ್ಲಿ ಸರ್. ಅಲ್ಲಿ ಇನ್ನೊಂದು ಏನಾಗುತ್ತೆ ಅಂದ್ರೆ, ಈಗ ನೀವು ಸಾಲ ತಗೊಂಡಿದ್ದಾರೆ, ಸಾಲ ಕಟ್ಟಕ್ಕೆ ಬರ್ತಾರೆ, 0% ಸಾಲ ಇದೆಯಲ್ಲ ಸರ್, ಎಲ್ಲರೂ ಕಟ್ಟಲ್ಲ. ಎಲ್ಲರೂ ಕಟ್ಟಿ ಎಲ್ಲರೂ ದುಡ್ಡು ಇರಲ್ಲ. 50% ಕಲೆಕ್ಷನ್ ಆಗುತ್ತೆ. ಈ 50% ಉಳಿತಾರಲ್ಲ, ಆ 50% ಉಳಿದವ್ರಿಗೆ ಸೂಪರ್ವೈಸರ್ ಜೊತೆ ಕೈ ಜೋಡಿಸ್ಬಿಟ್ಟು ಅದನ್ನ ಬಡ್ಡಿ ವ್ಯವಹಾರವನ್ನು ಮಾಡ್ತಕ್ಕಂಥದ್ದು. ಸರ್ಕಾರ ಹೇಳಿದ್ರು ಶೂನ್ಯ ಬಡ್ಡಿ ದರ, ಆದ್ರೆ ಹಾಸನ ಇರ್ತಕ್ಕಂಥ ಯಾವ ರೈತ ಕೂಡ ನನಗೆ ತಿಳಿದಾಗೆ ಶೂನ್ಯ ಬಡ್ಡಿ ದರ ಸಾಲ ತಗೋತಾ ಇಲ್ಲ. ಬಹುತೇಕ ರೈತರು 6% ಸರ್. ನನಗೆ ಗೊತ್ತಿರಂಗೆ ಹೇಳ್ತೀನಿ, ನಿಮ್ಮ ಚಂದ್ರಬಣ್ಣ ತಾಲೂಕು ಅಂದ್ರಲ್ಲ, ಬೆಳಗುಳ ಹೋಗ್ಲಿ ಡಮ್ಲಿಂಗ್ಲ ಅಂತ ನಮ್ಮ ಮಾವೊಬ್ರು ಡೈರೆಕ್ಟರ್ ಆಗಿದ್ದಾರೆ ಸರ್. ಮೀಟಿಂಗೇ ಮಾಡಲ್ಲ ಅಲ್ಲಿ, ನಡೆಯಲ್ಲ. MLA ಮನೆ ಮೀಟಿಂಗ್ ನಡೀತದೆ. ಏನೋ ಒಂದು ಸಾಲ ಕೊಡಬೇಕು ಅಂದ್ರೆ DC ಬ್ಯಾಂಕಿನ ಸಾಲ ಅಲ್ಲಿ ಕೊಟ್ಟರು MLA ಬಂದು ಚೆಕ್ ಕೊಡೋದು. ನಾವು ರೈತರಿಗೆ ಯಾವ್ರಿಂದ ಯಾರ ಮುಖಾಂತರ ನಾವು ಸಾಲ ಕೊಡಲ್ಲ ಸರ್. ಅವ್ರದ್ದು ರೆಕಾರ್ಡ್ಸ್ ಇತ್ತಾ, ರೆಕಾರ್ಡ್ ಕಾಂಪ್ರಮೈಸ್ ಇಲ್ಲ, ರೆಕಾರ್ಡ್ ತಕ್ಕಂಥದ್ದು ಒಂದು ಕೊಡಿ. ಬಟ್ ನಮ್ಮ ಬಾಡಿ ಒಂದು ನಿಗದಿ ಮಾಡಿರ್ತೀವಿ, ಹೊಸ ಲೋನ್ಗೆ ಒಂದಿಷ್ಟು ಕೊಡಿ, ಹಳಬ್ರಿಗೆ ಇಷ್ಟು ರಿನ್ಯೂವಲ್ ಮಾಡ್ಕೊಡಿ, ಹೆಚ್ಚುವರಿ ಮಾಡ್ಕೊಡೋದು ಅಂತ. ಕೆಲವರು ನೀವು ಅಂದ್ರಲ್ಲ ಸರ್ DC ಹಾಸನ ಅಂತ, ರಿನ್ಯೂವಲ್ಗೆ ಇಷ್ಟು ಪರ್ಸೆಂಟೇಜ್ ದುಡ್ಡು ಕೊಡಬೇಕು ಅಲ್ಲಿ, ಇಷ್ಟು. ಆಮೇಲೆ ಹೆಚ್ಚುವರಿ ಅಮೌಂಟ್ ಬೇಕಂದ್ರೆ ಪರ್ಸೆಂಟೇಜ್ ಕೊಡಬೇಕಲ್ಲಿ. ಅಲ್ಲ, ಅದು ನಮ್ಮ ಅವರು ಆ ಜಿಲ್ಲೆದ ವೈಯಕ್ತಿಕ. ಕೆಟ್ಟ ಸಾಲ ಯಾವಾಗ ನೀವು 1.5 ಲಕ್ಷ ಸಾಲ ಕೊಟ್ಟಿರ್ತೀರಾ, 1.5 ಲಕ್ಷ ಕೊಡಕ್ಕಾಗದೆ ಇರ್ತಕ್ಕಂಥ ನನಗೆ 2 ಲಕ್ಷ ಕೊಟ್ಟರೆ ಅದು ಏನಾಗುತ್ತೆ ಅಣ್ಣ? ಈಗ 0 ಬಡ್ಡಿ ಇದೆ, ನೆಕ್ಸ್ಟ್ ಇಯರ್ ಗೌರ್ಮೆಂಟ್ ಬಂತಪ್ಪ 0 ಬಡ್ಡಿ ಕ್ಯಾನ್ಸಲ್ ಆಯ್ತು, ನೀವು ಬಡ್ಡಿ ಕೊಡುವ ನಾನು ಎಲ್ಲಿಂದ ಕಟ್ಟಲಿ 2 ಲಕ್ಷ ರೂಪಾಯಿ, ಎಲ್ಲಿಂದ ಕಟ್ಟಕ್ಕೆ ಸಾಧ್ಯ ಸರ್? ಎಷ್ಟು ಸಾಲ ಕೊಟ್ಟಿರೋದು ನಿಮ್ಮ ಜೀವನ ಕೇಳಿ ನಾನೇ. ಸಿದ್ದರಾಮಯ್ಯ ಫೀಡಲ್ಲಿ ಮನ್ನಾದಾಗಲೂ ನಾನೇ ಇದ್ದೆ, ಕುಮಾರಸ್ವಾಮಿ ಫೀಡಲ್ಲೂ ಮನ್ನಾ ಇದೆ. ರೈತರಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ಎಷ್ಟೆಷ್ಟು ಬೇಗ ರಿನ್ಯೂವಲ್ ಮಾಡಿಕೊಟ್ಟು ಅವ್ರಿಗೆ ಲೋನ್ ಕೊಟ್ಟಿದ್ದೀವಿ ಕೇಳಿ. ಎಷ್ಟು ಆ ಫೀಡಲ್ಲಿ ಎಷ್ಟು ಮನ್ನಾಗಿದೆ ಸರ್ ನಮ್ಮದು? ಹೈಯೆಸ್ಟ್ ಮನ್ನಾಗಿದ್ದು 5 ಕೋಟಿ ಚಿಲ್ಲರೆ. ಮನ್ನಾ ಮಾಡ್ತಾರೆ ಅಂತ ಗೊತ್ತಾಗಿ ರೈತರನ್ನ ಕನ್ವಿನ್ಸ್ ಮಾಡಿ ತಗೊಳ್ಳಿ ಸಾಲನ, ಅನುಕೂಲ ಆಗುತ್ತೆ ಬಡವರೆಲ್ಲ. ಅಲ್ಲೆಲ್ಲ ಬಡ್ಡಿ ಯಾಕೆ ಮಾಡ್ತೀರಿ, ಇಲ್ಲಿ ಮಾಡಿ 0% ಅಂತ ಕನ್ವಿನ್ಸ್ ಮಾಡಿ ಹೈಯೆಸ್ಟ್ ಸಾಲ ಕೊಟ್ಟಿರೋದೇ ನಾನು.
ಗ್ರೇಟ್ ಸರ್, ನಿಜವಾಗ್ಲೂ ಗ್ರೇಟ್. ನಮಗೆ ಇದು ಮುಖಸ್ಥಿತಿ ಮಾಡ್ತಾ ಇಲ್ಲ. ಯಾಕೆಂತಂದ್ರೆ ದಕ್ಷಿಣ ಕನ್ನಡದಲ್ಲಿ ಆಗುತ್ತೆ ಇದು. ದಕ್ಷಿಣ ಕನ್ನಡದಲ್ಲಿ ನಾವು ಯಾವುದೇ ಬ್ಯಾಂಕ್ಗಳು ನಾವು ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಮತ್ತು ಮಡಿಕೇರಿ ಬ್ಯಾಂಕ್ಗಳೆಲ್ಲ ಇಂಟರ್ವ್ಯೂ ಮಾಡಿ ಮುಗಿಸಿದ್ದೇನೆ. ಅಲ್ಲಿ ಆಗುತ್ತೆ ಸರ್. ನಿಜವಾಗ್ಲೂ ಈ ಥರ ನೀವು ನಿಮ್ಮ ಈ ನೇಮ್ ಹೇಳಿದ್ರಲ್ಲ ಎಲ್ಲವೂ ಅಲ್ಲಿ ನಡೆಯುತ್ತೆ. ಆಮೇಲೆ ಎಲ್ಲ ನಡೆಯಲ್ಲ. ಜೊತೆಗೆ ನಮ್ಮ CEO ನಾವು ಕಾಮೆಂಟ್ ನಮ್ಮ ಡೈರೆಕ್ಟ್ರು ಎಲ್ಲ ಒಗ್ಗಟ್ಟಿಂದ ಮಾಡಿದ್ರೆ ಒಬ್ಬರ ಕೈಲಿ ಯಾವುದೇ ಕಾರಣಕ್ಕೆ ಚಪ್ಪಾಳೆ ಹೊಡೆಯೋಕೆ ಆಗಲ್ಲ. ಮೇನು ಯಾಕಂದರೆ ಎಡಿಪೈ ನಾವು ಅಧ್ಯಕ್ಷರು ಇವತ್ತು ನಾಳೆ ಬರ್ಬೋದು, ಇನ್ನೊಬ್ಬ ಅಧ್ಯಕ್ಷ ಬರ್ಬೋದು, ಬಟ್ ಈ ಸಂಸ್ಥೆಗೆ CEO ಏನಕ್ಕೆ ಅಂದರೆ ಅವರು ಐಡಿಯಾ ಇರ್ತದೆ. ಒಂದು ಸಂಸ್ಥೆ ಯಾವ ಥರ ಹೋಗ್ಬೇಕು ಅಂತ ಐಡಿಯಾ ಕೊಟ್ಟಿರ್ತಾರೆ ಅವರು. ಅದ್ರ ಜೊತೆಗೆ ಅಧ್ಯಕ್ಷನ ಬುದ್ಧಿವಂತರು ಮಾಡ್ಬೋದು. ಅಧ್ಯಕ್ಷನಿಗೆ ಏನು ಗೊತ್ತಿಲ್ದಾನೆ ಏನೋ ಆದಾಗ ಭಾಳ ಕಷ್ಟ ಆಗುತ್ತೆ CEO ತರಬೇಕಾದ್ರೆ. ಬಟ್ CEO ಅಧ್ಯಕ್ಷ ಹೆಂಗಪ್ಪ ಅಂದರೆ ಗಂಡ ಹೆಂಡತಿ ಥರ ಅಂಡರ್ಸ್ಟ್ಯಾಂಡಿಂಗ್ ಹೋದ್ರೆ ಸಂಸ್ಥೆ. ಇಲ್ಲ ಅಂದರೆ ಅದೇನೋ ಅಂತಾರೆ ಏರ್ಗಳಿತ್ತು ಓರ್ ನೀರುಗಳಿತ್ತು ಅಂದಾಗ ಆದರೆ ಸಂಸ್ಥೆ ಯಾವುದೇ ಕಾರಣಕ್ಕೂ ಬೆಳ್ಕೊಳಕ್ಕಾಗಲ್ಲ. ನಾವು ಸಾಲ ಮನ್ನಾ ಆಯ್ತಲ್ಲ ಸರ್, ಸಾಲ ಮನ್ನಾದಾಗ ಹೆಣ್ಮಕ್ಳನ್ನ ಕರೆಸಿ ನೈಟ್ ಟೈಮ್ ಕೆಲಸ ಮಾಡಿಸಿದ್ದೀವಿ. ಯಾಕಂದ್ರೆ ಯಜಮಾನ್ರಿಗಾಗಿರ್ಬೋದು ಯಾರಿಗಾದ್ರೂ ರಿಕ್ವೆಸ್ಟ್ ಮಾಡಿ 9:30 10 ಗಂಟೆ ಕೆಲಸ ಮಾಡಿಸಿದ್ವಿ ಸಾಲ ಮನ್ನಾ ಯೋಜನೆಯಲ್ಲಿ. ಕೆಲವು ಸೊಸೈಟಿಲಿ ಸಹ ಸಾಲ ಮನ್ನಾ ಅದಲ್ವಾ, ಸಾಲ ಮನ್ನಾದಾಗ ದುಡ್ಡು ವಸೂಲಿ ಮಾಡೋರೆ. ನಾವು ₹1 ನೀವು ಯಾರು ವಿಚಾರಿಸಿ ₹1 ಸಹ ನಾವು ವಸೂಲಿ ಮಾಡಿಲ್ಲ. ಬೇರೆ ಸೊಸೈಟಿಯವ್ರು ಬಿಂಡಿ ಫಂಡು ಆ ಫಂಡು ಈ ಫಂಡ್ ಅಂತ ದುಡ್ಡು ಇಸ್ಕೊಂಡಾರೆ, ಮಾಡಿದ್ದಾರೆ. ಬಟ್ ನಾವು ಯಾವುದೇ ನಮ್ಮ ಕಿಕ್ಕೇರಿ ಸೊಸೈಟಿ ಯಾಕೆ ಇಷ್ಟಪಡ್ತಾರೆ ಅಂದರೆ ಪ್ರತಿಯೊಂದು ಐಟಮ್ಸ್ ಸಹ ಇಷ್ಟಪಡ್ತಾರೆ. ಗೊಬ್ಬರ ಆಗ್ಬೋದು, ಔಷಧಿ ಆಗ್ಬೋದು, ಪ್ರತಿಯೊಂದು ಯಾಕೆ ಇಷ್ಟಪಡ್ತಾರೆ ಅಂದರೆ ಫ್ರ್ಯಾಂಕ್ ಆಗೈತೆ ಸಂಸ್ಥೆ. ಅಲ್ಲಿ ಯಾವುದೇ ಥರ ಮೋಸ ಇಲ್ಲ, ಗೊಬ್ಬರ ಥರ ಯಾವುದೇ ಮೋಸ ಇಲ್ಲ. ಎಲ್ಲಿಂದ ಬಂದರೂ ಗೊಬ್ಬರ ಕ್ಯೂ ನಿಂತ್ಕೋಬೇಕಾದ್ರೆ ತಗೊಂಡು ಹೋಗ್ತಾರೆ. ಸರ್ ನಿಜವಾಗ್ಲೂ ಏಕೆಂದರೆ ಸಹಕಾರಿ ಸಂಘಗಳು ಎಲ್ಲಿ ಚೆನ್ನಾಗಿ ನಡೀತಾವೋ ರೈತರ ಆತ್ಮಹತ್ಯೆ ಕಡಿಮೆ ಆಗುತ್ತೆ. ಇವತ್ತು ರೈತರು ಕೈ ಹಿಡ್ತಾ ಇರ್ತಕ್ಕಂಥದ್ದು ಎರಡೇ, ಒಂದು ಸಹಕಾರಿ ಸಂಘ, ಮತ್ತೊಂದು ಹಾಲಿನ ಡೈರಿ. ಇವರಿಬ್ಬರು ಸರಿಯಾಗಿ ಕೆಲಸವನ್ನು ನಿರ್ವಹಿಸಿಬಿಟ್ರೆ ನಿಜವಾಗ್ಲೂ ರೈತರ ಆತ್ಮಹತ್ಯೆಯನ್ನು ಮಾಡ್ಕೊಳ್ಳಲ್ಲ. ಏನು ಮಾಡುವಾಗಿಲ್ಲ ಸರ್. ಸರ್ ನಂತರ ಇನ್ನೊಂದೇನಂತಂದರೆ ಈ ಸಹಕಾರಿ ಸಂಘದಲ್ಲಿ ಒಂದು ಕೆಲಸ ಆಗುತ್ತೆ ನೋಡಿ. ನಾವು ನ್ಯಾಷನಲ್ ಬ್ಯಾಂಕಿಗೆ ಹೋದಾಗ ಗಂಟೆ ಹೊಡೆದಾಗಿ ಸರ್ ಟೈಮಿಂಗ್ಸಲ್ಲಿ 9 ಗಂಟೆ 9 ಗಂಟೆ ಅಂತ ಓಪನ್ ಮಾಡೋದು, 3 ಗಂಟೆ ಕ್ಲೋಸೇ. ಮತ್ತೆ ನಲ್ಲಿ ನೀವು ಏನೇನೋ ಇದಾಗಿನಪ್ಪ ನಾಳೆ ಸಾಲ ಕಟ್ಟಲಿಲ್ಲ ಅಂತ ನಾನು ಬಡ್ಡಿ ಕೊಡ್ಬೇಕು ಅದು ಏನಾದ್ರು ನಿಲ್ಸಲ್ಲ ಅವರು. ನೀನಪ್ಪ ನಿಮಗೂ ಸಂಬಂಧ ಇಲ್ಲ ಅಂತಾರೆ. ನಮ್ಮ ಕೋಪರೇಟಿವ್ ಬ್ಯಾಂಕ್ ಆಗಲ್ಲ. ನೀವು ಹೇಳಿದಾಗ ನೋಡಿ 10 ಗಂಟೆವರೆಗೆ ಬೇಕಾದ್ರೆ ಕೆಲಸ ಮಾಡ್ತಾರೆ. ಅಲ್ಲಿ ಯಾರು ಸಾಲ ಕಟ್ಟಕ್ಕೆ ಬರ್ತಾ ಈಗ ನೀವು ಅಂದ್ರೆ ಸರ್ ಗೊಬ್ಬರ ಸೆಕ್ಷನ್ ಬೆಳಿಗ್ಗೆ ಎಷ್ಟು ಗಂಟೆ 7 ಗಂಟೆ ಬರ್ತದೆ. ಖಂಡಿತ ಸರ್. ಯಾಕೆ ರೈತರು ಬಂದರು, ಆಮೇಲೆ ರಜಾ ಬತ್ತಲ್ಲ, ಗೌರ್ಮೆಂಟ್ ರಜಾ ಬಂದ್ಬಿಟ್ಟು ಅಂತ ತಿಳ್ಕೊಳ್ಳಿ. ಶುಕ್ರವಾರ ಬರ್ತದೆ, ಶುಕ್ರವಾರ ಸಂತೆ ನಡೀತದೆ ಸರ್. ಸಂತೆಯಲ್ಲಿ ಸಾಮಾನ್ಯವಾಗಿ ಹಳ್ಳಿ ಜನ ಬರ್ತಾರೆ, ಗೊಬ್ಬರ ತಗೊಂಡೋಗಿ ಬರ್ತಾರೆ. ಆ ಸಂತೆ ದಿವಸ ಸಹ ನಾವು ಶುಕ್ರವಾರ ದಿವಸ ನಾವು ಗೊಬ್ಬರ ಸೆಕ್ಷನ್ ತೆಗಿತೀವಿ. ಔಷಧಿ ಸೆಕ್ಷನ್ ಆಗ್ಬೋದು, ಗೊಬ್ಬರ ಸೆಕ್ಷನ್ ಬಾಗಿಲು ತೆಗಿಸ್ತೀವಿ. ಬಟ್ ವರ್ಕರ್ ಕೆಲಸ ಮಾಡ್ತಾರೆ ಹಂಗೆ. ಬಟ್ ಕೋಆಪರೇಟಿವ್ ಹಂಗೆ ಚೆನ್ನಾಗಿತ್ತು ನಮ್ಮಲ್ಲಿ. ಯಾಕೆ ಅಂದರೆ ವರ್ಕರ್ ಕೆಲವು ಪಾಪ ಅವ್ರಿಗೆ ಯಾವುದೇ ಆಗಲಿ ಒಂದು ಸಂಸ್ಥೆ ಹೋಗ್ಬೇಕಂದ್ರೆ ಅನುಗುಣವಾಗಿ ಹೋಗ್ಬೇಕಂದ್ರೆ ಅಂಟಂದ್ರೆ ಹೋದ್ರೆ ಒಟ್ಟಾಗಿ ಕೆಲಸ ಮಾಡಿದ್ರೆ ಸಂಸ್ಥೆ. ಇಲ್ಲಿ ಏನಾಗ್ತದೆ ನೋಡಿ ಸರ್, ಇಲ್ಲ ನಾನು ಎಲ್ಲ ಕೋಪರೇಟಿವ್ ಬ್ಯಾಂಕಲ್ಲೂ ಟೈಮಿಂಗ್ಸ್ ಮಾತ್ರ ಯಾರು ಮೋಸ ಯಾವ ಟೈಮಿಗೆ ಬೇಕಾದ್ರೂ ಬರ್ತಾರೆ. CEO ಎಲ್ಲ ಮೈಸೂರಲ್ಲಿ ಕಾಲ್ ಮಾಡಿದ್ರು ಕೂಡ ವೆಯ್ಟ್ ಮಾಡ್ತಾರೆ. ಈಗ ಈ CEO ಅಂದ್ರಲ್ವಾ ಸರ್, ನಮ್ಮ ಕಿಕ್ಕೇರಿ CEO ಬೆಳಿಗ್ಗೆ ಬತ್ತು ಅಂದರೆ ಅವರು ಬಾಕ್ಲ ಹಾಕ್ಸ್ಕೊಂಡೆ ಹೋಗೋದು. ಬೇರೆ ಸೊಸೈಟಿಲಿ ನೋಡಿ CEO ಬರೋದೇ ಇಲ್ಲ, ಬಂದರೂ 1 ಅವರ್ ಅಷ್ಟೇ. ನಮ್ಮ ಕಿಕ್ಕೇರಿ CEO ಅದೇನೋ ಗೊತ್ತಿಲ್ಲ, ನಮ್ಮ ಕಿಕ್ಕೇರಿ ಬಾಂಧವ್ಯ ಅದೇನೋ ಹೊಂದ್ಕೊಬಿಟ್ಟದೇನೋ ಗೊತ್ತಿಲ್ಲ, ಕಿಕ್ಕೇರಿ ಬರಲೇಬೇಕು ಅವರು. ಡ್ಯೂಟಿ ಬಂದು ಕೊನೆ ಗಂಟಲು ಅವರು ಏನಾದ್ರು ಎಲ್ಲ ಮೀಟಿಂಗ್ ಹೋಗ್ಬೇಕು ನಮ್ಗೆ ಫೋನ್ ಮಾಡಿ ಹೋಯ್ತಾರೆ ಮಾತ್ರ. ಬೇರೆ CEO ಥರ ರಜೆ ಹಾಕ್ಬಿಟ್ಟು ಎಲ್ಲ ಹೊಂಟಾಗೋದು ಬರೋದು ಸೈನ್ ಹಾಕ್ಬಿಟ್ಟು ಹೊಂಟಾಗೋದು ಮಾಡಲ್ಲ. ಯಾಕೆಂದ್ರೆ CEO ಆ ಮಟ್ಟಿಗೆ ಇರೋದಕ್ಕೆ ಈ ಸಮಸ್ಯೆಗೆ ಮಟ್ಟಿಗೆ ಬೆಳೀತಾರೆ. ಅದಕ್ಕೆ ಇಲ್ಲಿ ಏನಾಗುತ್ತೆ ನೀವು 24/7 ಸಿಗಲ್ಲ ಸಿಗಲ್ಲ ಇವರೇ ಹೋದ್ರೆ ವರ್ಕರ್ಸ್ಗಳಿಗೆ ಏನಾಗುತ್ತೆ ಕೇಳೋರು ಯಾರು ಅಲ್ಲೇ ಲೂಸ್ ಕೊಟ್ಟಾಗ ಆಗೋದು. ಬರುತ್ತೆ ಸೊಸೈಟಿ. ಸರ್ ನಾನು ಕ್ವಶನ್ ಕಂಪ್ಲೀಟ್ ಮಾಡಿಲ್ಲ. ಏನಂತಂದ್ರೆ ನೋಡಿ ಇಷ್ಟೆಲ್ಲ ಕೆಲಸ ಮಾಡ್ತಾರೆ ಸಹಕಾರಿ ಸಂಘ ಹುಡುಗರು. ಗೊಬ್ಬರ ಬಡ್ಡಿಬೇಕಾದ್ರೆ 6 ಗಂಟೆಗೆ ಬಾರಪುರ ನಾವು ಹೋಗ್ಬೇಕಾದ್ರೆ 6 ಗಂಟೆ ಬೇಕಾದ್ರೆ ಬರ್ತಾರೆ, 5 ಗಂಟೆ ಬೇಕಾದ್ರೆ ಬಂದು ಮಾತಾಡ್ಬಿಡ್ತಾರೆ. ಆದರೆ ನ್ಯಾಷನಲ್ ಬ್ಯಾಂಕ್ ಕೊಡ್ತಕ್ಕಂಥ ಸ್ಯಾಲರಿ ಸವಲತ್ತುಗಳು ನಮ್ಮ ಕೋಪರೇಟಿವ್ ಬ್ಯಾಂಕ್ ಹೋಲಿಸ್ಲಿಕ್ಕಾಗಲ್ಲ, ಸಾಧ್ಯನೇ ಇಲ್ಲ ಹೋಲಿಸ್ಲಿಕ್ಕೆ. ಆದರೂ ನಾವು ಹೇಳಿದ್ರೆ ಒಂದು ಉತ್ತಮ ಸ್ಯಾಲರಿ ಕೊಡಿ. ಯಾಕೆಂದ್ರೆ ನೀವು ಏನು ಬಂಡವಾಳ ಇರುತ್ತೆ ಅದರ 2% ಹೆಚ್ಚು ಕೊಡುವಾಗಿಲ್ಲ, ನಿಮ್ಮ ಅಭಿವೃದ್ಧಿ ಬಂಡವಾಳಕ್ಕಿಂತ 2% ಜಾಸ್ತಿ ಕೊಡೋದಿಲ್ಲ ಅಂತ ಸರ್ಕಾರ ಹೇಳುತ್ತೆ. ಆದರೂ ಕೂಡ ಉತ್ತಮ ಸ್ಯಾಲರಿ ಕೊಡಬೇಕು. ನಾವು ಮನೆ ಇಲ್ಲಿ ಕೂತ್ಕೊಂಡು CEO ನನ್ನ ಮಗ ಫೀಸ್ ಕಟ್ಟಿಲ್ಲ ಅಂತ ಯೋಚನೆ ಮಾಡಬಾರ್ದು. ಮತ್ತೆ ಇಲ್ಲ ವರ್ಕರ್ ಬಂದು ಅಯ್ಯೋ ನಾಳೆ ಏನಪ್ಪ ನನ್ನ ತೆಗೆದು ಮದುವೆ ಐತೆ ನಾನು ಏನು ಮಾಡ್ತೀನಿ ಅನ್ನೋ ಸ್ಥಿತಿಗೆ ಬರಬಾರ್ದು. ಹಾಗಾಗಿ ಆದಷ್ಟು ಅವ್ರ ಜೀವನ ನಡೆಸಲಿಕ್ಕೆ ಸುಗಮವಾಗಿ ಜೀವನ ನಡೆಸೋದಕ್ಕೂ ಬೇಕಾದಷ್ಟು ಸ್ಯಾಲರಿಯನ್ನು ಕೊಡಿ ಅಂತ ನಾವು ಹೇಳ್ತಾ ಇದ್ದೇವೆ. ಸೊ ಈ ವಿಚಾರದಲ್ಲಿ ನಿಮ್ಮ ಕೋಆಪರೇಟಿವ್ ಬ್ಯಾಂಕ್ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಿದೆ ಅಂತ ಹೇಳೋದು ಸರ್. ನಮ್ಮ ಸೊಸೈಟಿನಲ್ಲಿ ಇಲ್ಲ ಅವರೇ ಮಾತಾಡಿ, ಅವ್ರಿಗೆಲ್ಲ ಗೊತ್ತು, ವಿಷಯ ಗೊತ್ತು, ವಿಷಯ ಗೊತ್ತಿರೋ. ಯಾಕೆ ಅಂದರೆ ಪ್ರತಿಯೊಂದು ಕೇಳಿ ಕ್ವಶನ್ ಕರೆಕ್ಟ್ ಅವರು ನಮ್ಮಲ್ಲಿ ಯಾವ ಥರ ನೆಟ್ಕೊಂಡಿದ್ದೀವಿ ಅನ್ನೋದು. ಅಧ್ಯಕ್ಷರ ಮೇಲೆ CEO ಬರ್ತಾ ಇದೆ ಸರ್, ಎಷ್ಟು ಮಟ್ಟಿಗೆ ಕರೆಕ್ಟ್ ಇದೆ ಈಗ ನಾವು
ಅನ್ಕೊಂಡ ಮಟ್ಟಿಗೆ ನಮ್ಮ ಕಿಕ್ಕೇರಿ ಸೊಸೈಟಿ ಇಡೀ ಜಿಲ್ಲಾ ಮಟ್ಟದಲ್ಲಿ ಒಂದು ಉತ್ತಮ ಸೊಸೈಟಿ ಇದೆ. ಆ ಉತ್ತಮ ಸೊಸೈಟಿ ಅಂತ ಹೆಸರಿಸ್ಬೇಕಾದ್ರೆ ಅದನ್ನು ಕೂಡ ನೀವು ಹೇಳಿದಂಗೆ ಅಕ್ವಿಟೆನ್ಸು ಕೂಡ ಆ ಒಂದು ಭಾಗ ಆಗಿರ್ತದೆ, ಅವ್ರ ಸಂಬಳನೂ ಕೂಡ ಅವ್ರ ಭಾಗ ಆಗಿರ್ತದೆ. ಆ ಸಂಬಳ ಚೆನ್ನಾಗಿ ಕೊಟ್ಟರೆ ಅವ್ರು ಕೆಲಸ ಮಾಡೋದು. ಸಂಬಳ ಸರಿ ಕೊಡಲಾದ್ರೆ ಕೆಲಸ ಮಾಡೋಕ್ಕಾಗಲ್ಲ. ನಾನೇ ಆಗಲಿ ಮತ್ತೊಬ್ಬರಲ್ಲಿ ನನಗೂ ಕೂಡ ಹೊಟ್ಟೆ ತುಂಬ ಊಟ ಹಾಕಿದ್ರೆ ನಾನು ಸಂಜೆ ಗಂಟೆ ಕೂತ್ಕೋಬೋದು. ನನಗೆ ತಿಂಡಿ ಕೊಟ್ಟು ಸಂಜೆ ಗಂಟೆ ಇರೋದು ನನಗೆ ಇರೋಕ್ಕಾಗಲ್ಲ. ಸೊ ಹಂಗಾಗಿ ನಮ್ಮಲ್ಲಿ ಅಪ್ರೂವ್ಡ್ ಸ್ಕೇಲ್ ಸರ್, ಎಲ್ಲರೂ ಕೂಡ ಎಲ್ಲ ಸಿಬ್ಬಂದಿವರೆಗೂ ಅಪ್ರೂವ್ಡ್ ಸ್ಕೇಲ್ ಮಾಡಿಸಿ ಯಾರು ಕೂಡ 20,000ಕ್ಕಿಂತ ಕೆಳಗಡೆ ಯಾರೂ ಇಲ್ಲ. ನೀವು ಬೇಕಾದ್ರೆ ಅಕ್ವಿಟೆನ್ಸ್ ನೋಡ್ಬೋದು. 20,000ಕ್ಕಿಂತ ಕಡಿಮೆ ಯಾರೂ ಇಲ್ಲ, ಎಲ್ಲರೂ ಕೂಡ 20,000 ಮೇಲೆ ಇದ್ದಾರೆ ಪರ್ಮನೆಂಟ್ ಎಂಪ್ಲಾಯ್. ನಾನೇ ಹೇಳಕ್ಕಿಲ್ಲ ಅಂದ್ರೆ ಸಂಬಳ ತಗೋತಾರಲ್ಲ ಅವ್ರ ಬಾಯಿಲೆ ಬರಬೇಕು. ಯಾಕೆಂದರೆ ನಮಗೆ ಈ ಸಂಘ ನಮ್ಗೆ ಉತ್ತಮ ಸಂಬಳ ಕೊಡ್ತಾ ಇದೆ, ಅದರಿಂದ ನಮಗೆ ಭಾಳ ಆಭಾರಿಯ ಆಗಿದ್ದೀವಿ ಆ ಸಂಘ ವಿಚಾರದಲ್ಲಿ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ನಮ್ಮ ಸಂಘ ಪ್ರತಿನಿತ್ಯ 45 to 50 ಲಕ್ಷ ರೂಪಾಯಿ ವ್ಯವಹಾರ ಮಾಡ್ತದೆ ಎವ್ರಿ ಡೇ. ಆನ್ಯಲ್ ರಿಟರ್ನ್ ಅವರು 113 ಕೋಟಿ ಎವ್ರಿ ಡೇ. 45 to 50 ಲಕ್ಷ ಟರ್ನ್ ಓವರು. ನಮ್ಮಲ್ಲಿ ಎಷ್ಟು 18 ಥರ ವ್ಯವಹಾರ ಇದೆ. 18 ಥರ ವ್ಯವಹಾರ ಇದೆ. ಒಂದು ಹಾರ್ಡ್ವೇರ್ ಇದೆ, ಒಂದು ಗೊಬ್ಬರ ಸೆಕ್ಷನ್ ಇದೆ, ಒಂದು PDS ಇದೆ, ಒಂದು ಕೌಫಿಡ್ಸ್ ಇದೆ, ಒಂದು ಟಾರ್ಪಲ್ ಇದೆ, ಜೆರಾಕ್ಸ್ ಇದೆ, ಮತ್ತು ಇದು ಇ ಸ್ಟಾಂಪಿಂಗ್ ಇದೆ, ಮತ್ತು ಬ್ಯಾಂಕಿಂಗ್ ಸೆಕ್ಷನ್ ಇದೆ, ಮತ್ತು ಇದು KCC ಲೋನ್ ಸೆಕ್ಷನ್ ಇದೆ. ಸೊ ಎಲ್ಲ ದೊಡ್ಡ ಸೆಕ್ಷನ್ಗಳೇ. ಆಮೇಲೆ ನಮ್ಮಲ್ಲಿ ಬರೀ ವರ್ಷದಲ್ಲಿ 4 ಸರಿ ಸಾಲ, 2 ಸರಿ ಸಾಲ ಆ ಥರ ಇಲ್ಲ. ಎವ್ರಿ ಡೇಟು ನಮಗೆ ಸಾಲ ಇದೆ. ದುಡ್ಡು ಬರ್ತಾ ಇರ್ತದೆ, ದುಡ್ಡು ಹೋಗ್ತಾ ಇರ್ತದೆ. ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಅಥವಾ ಇಡೀ ರಾಜ್ಯಾದ್ಯಂತ ಒಂದು ಸ್ಟೇಟ್ಮೆಂಟ್ನ ತೊಗೊಂಡ್ರೆ ಎಕ್ಸ್ಪೆಷಲಿ ಕಿಕ್ಕೇರಿ ಸೊಸೈಟಿದು ಎವ್ರಿ ಡೇ ಟ್ರಾನ್ಸಾಕ್ಷನ್. ಈಗ ನೀವು ಯಾವುದೋ ಒಂದು ಚಂದ್ರಾಪುರದ ವಿಷಯ ಹೇಳಿದ್ರಲ್ಲ ಸರ್, ಅಲ್ಲಿ ರಿನ್ಯೂವಲ್ ಹೆಂಗೆ ಅಂದರೆ ವರ್ಷದಲ್ಲಿ 3-2 ಅಷ್ಟೇ. ನಮ್ಮಲ್ಲಿ ಪರ್ ಡೇ ಅದೇ ಅಲ್ಲಿ ನೀವು ಕೂತ್ಕೊಂಡು ನೋಡಿದ್ರೆ ಕಾಣಿಸ್ತದೆ. ಜನವರಿ, ಫೆಬ್ರವರಿ, ಮಾರ್ಚ್ ಅಂದ್ಬಿಟ್ಟು ಎಲ್ಲ ಫೈಲ್ ತೋರಿಸಿದ್ವಿ. ಅವತ್ತು ಆ ಜನವರಿಲಿ ಡಿಫ್ರೆಂಟ್ ಡೇಟ್ಸ್ 2, 3, 5 ಹಿಂಗೆಲ್ಲ ಎವ್ರಿ ಡೇ ಇರ್ತವೆ. ಅಲ್ಲಿ ಒಬ್ಬ ಎಂಪ್ಲಾಯೀಸ್ ಅಲ್ಲಿ ಇಲ್ಲ ಅಂದರೆ ಕೆಲಸ ಮುಂದಕ್ಕೆ ಹೋಗಲ್ಲ. ಪ್ರತಿ ಎಲ್ಲ ಎಂಪ್ಲಾಯೀಸ್ಗೆ ಲಿಂಕು. ನಾನು ಇದುವರೆಗೆ ಹೇಳ್ತಾ ಇದ್ದೀನಿ, ನಾನು ಬಂದು ಇವ್ರಿಗೆ 23 ವರ್ಷ ಆಗಿದೆ. 23 ವರ್ಷದಿಂದವ ನಾನು ಬಂದ ಒಂದು 2, 3, 4, 5 ವರ್ಷ ನಾನು ಕ್ಯಾಶಿಗೆ ಬರದೆ ಅಷ್ಟೇ. ಅಲ್ಲಿ ಈಚೆಗೆ ನಾನು ಕ್ಯಾಶ್ ಬುಕ್ ಬರೋದೇ ಇಲ್ಲ. ನಾವು ಬರೀ ಜಸ್ಟ್ ಸೂಪರ್ವಿಷನ್ ನೋಡಿಕೊಂಡು ಎಲ್ಲ ಕೂಡ ಮಾಡೋದ್ರಲ್ಲ ಎಂಪ್ಲಾಯೀಸೇ. ಇದೆಲ್ಲ ಕ್ರೆಡಿಟ್ ಗೋಸ್ ಟು ಎಂಪ್ಲಾಯೀಸ್. ಆಡಳಿತ ಮಂಡಳಿ ಅಧ್ಯಕ್ಷರು, ಇವತ್ತೇನು ನಮ್ಮ ಅಧ್ಯಕ್ಷರು ಹೇಳಿದಾರೋ, ನಮ್ಮ ಅಧ್ಯಕ್ಷರು ನೀವು ಒಂದು ದಿನ ನೀವು ಎಲ್ಲಿ ಹೋಗ್ತೀರಿ ಅಂತ ಕೇಳಿಲ್ಲ ಅವರು. ಅಂದರೆ ನಾವು ಫ್ರೀ ಹ್ಯಾಂಡ್. ಬಟ್ ನಾವು ಯಾವುದೇ ಕಾರಣಕ್ಕೂ ನಮಗೆ ಎತ್ತು ತಾಯಿ ಇದ್ದಂಗೆ ಈ ಸಂಸ್ಥೆ. ಅವ್ರಿಗೆ ನಾವು ಹೇಳ್ದಲೆ ಯಾವುದೇ ಕಾರಣ ಆಚೆ ಹೋಗಲ್ಲ. ಅಟ್ಲೀಸ್ಟ್ ಇಂಥ ಕಡೆ ಹೋಗ್ತಾ ಇದ್ದೀನಿ ಸರ್, ಇಂಥ ಕಡೆ ಹೋಗ್ತಾ ಇದ್ದೀನಿ ಅಂದ್ರೂ ಅದು ಏನು ಮೀಟಿಂಗ್ ಇತ್ತು ವ್ಯಾಟ್ಸಪ್ ಆಗ್ತಾರೆ. ಯಾವುದೇ ಕಾರಣಕ್ಕೆ ಅವತ್ತಿನ ಕಾಲದ ಅಧ್ಯಕ್ಷರು ಇರ್ತಾರೋ ಅವ್ರಿಗೆ ಇನ್ಫಾರ್ಮೇಷನ್ ಮಾಡೇ ನಾವು ಆಚೆ ಹೋಗೋದು. ವಿತೌಟ್ ಇನ್ಫಾರ್ಮೇಷನ್ ಆಚೆ ಹೋಗಲ್ಲ ನಾವು. ಆಮೇಲೆ ನಮ್ಗೇನಾದ್ರು ಇಲ್ಲಿ ಕೆಲಸ ಬಿಟ್ಟು ಬೇರೆ ಕಡೆ ಕೆಲಸ ಅಂದರೆ ಮನಸ್ಸು ನೋವಾಗ್ತದೆ. ಯಾಕೆ ಅಂತಂದರೆ ಇಲ್ಲಿ ಬಂದರೆ ಎಲ್ಲ ಎಂಪ್ಲಾಯ್ಸ್ ಇರ್ತಾರೆ, ಎಲ್ಲ ಕೆಲಸ ಮಾಡ್ತಾ ಇರ್ತಾರೆ, ಮತ್ತು ಎಲ್ಲ ಸ್ನೇಹಿತರುಗಳು ಅವ್ರು ಬರ್ತಾರೆ, ನಾನು ಮಾತಾಡಿಸ್ತಾರೆ, ಅಥವಾ ಏನೋ ಒಂದು ಒಳ್ಳೆ ಕೆಲಸ ಇರ್ತದೆ. ಒಂದು ಮೀಟಿಂಗ್ ಅಂತ ಹೋದಾಗ ಮೀಟಿಂಗ್ ಹೋಗ್ಬೇಕಲ್ಲಪ್ಪ, ಇನ್ನೆಲ್ಲ ಹೋಗ್ಬೇಕಲ್ಲಪ್ಪ, ನಮ್ಮಂತ ಮನಸ್ಸಿಗೆ ನೋವಾಯ್ತದೆ. ಆಚೆ ಹೋದ್ರೆ ಬೇಜಾರು ನಮಗೆ. ಸೊ ಇಲ್ಲಿ ನಾನು ತಲೆ ಮೇಲೆ ಸ್ವಲ್ಪ ನೀರು ಹಾಕ್ತು ಅಂದರೆ ನಾನು ಕಿಕ್ಕೇರಿ ಜ್ಞಾಪಕ ಆಯಿತು ಅಂತ ಬಂದ್ಬಿಡೋ. ಕಿಕ್ಕೇರಿ ಬಂದ್ಬಿಟ್ರೆ ಇವ್ರು ಹೋಗೋರು 5 ಗಂಟೆ ಹೋಗಲ್ಲ ನಾನು. ಹೇಳಿದಲ್ಲ ಸ್ಟಾರ್ಟಿಂಗ್ ಹೇಳಿದ ಸರ್, ನಮ್ಮ ಕಿಕ್ಕೇರಿ ಬಂದ್ರೆ ಬಾಕ್ಲಾಕಂಡೇ ಹೋಗೋದು ಸರ್. ಇವತ್ತು 369 ಜನ ಮೆಂಬರ್ಸ್ ಇದ್ದಿದ್ದು, ಇವತ್ತು 4,700 ಚಿಲ್ಲರೆ ಆಗಿದೆ. ಅದೇ ಅದಕ್ಕೆ ಹೇಳಿದ್ದು ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಚುನಾವಣೆ. ಆಮೇಲೆ ಇಲ್ಲಿ ನಮ್ಮ ಭಾಗದಲ್ಲಿ ಇಬ್ಬರು ಲೀಡರ್ ಇದ್ದಾರೆ ಸರ್, ಸುರೇಶ್ ಅಣ್ಣ ಮತ್ತು ಪ್ರಭಾಕರ್ ಅಂತೇಳಿ. ಸೊ ಅವರ ಕೋಆಪ್ರೇಷನ್ನು, ಅವರ ಒಂದು ಆದೇಶ ಸರ್ ನಾವು ಚಾಚು ತಪ್ಪದೆ ಮನಸ್ಸಿಗೆ ಮಾಡ್ತೀವಿ. ಮತ್ತು ಅವರು ಈ ಸಂಸ್ಥೆ ಬಗ್ಗೆ ಅಷ್ಟೇ ಅಪಾರವಾದ ನಂಬಿಕೆ ಇಟ್ಕೊಂಡಾರೆ, ಅಪಾರವಾದ ಗೌರವ ಇಟ್ಕೊಂಡಾರೆ. ಸರ್ ನಾವು ಚೌಲ್ಟ್ರಿ ಮಾಡಿದ್ವಿ ಸರ್. ಆ ಚೌಲ್ಟ್ರಿನ ರಾಜ್ಯ ಸರ್ಕಾರದ ಕೃಷಿ ಮಂತ್ರಿಗಳು ಚಿನ್ನರಾಜಸ್ವಾಮಿಯವರು ಬಂದು ಉದ್ಘಾಟನೆ ಮಾಡಿದ್ರು. ಆ ಫಂಕ್ಷನ್ ಭಾಳ ಅದ್ದೂರಿಯ ಮಾಡಿದ್ರು. ಆ ಚೌಲ್ಟ್ರಿ ನೋಡಿ ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಎಲ್ಲ TAPC ಬಸ್ಗಳೆಲ್ಲ ಇದ್ದಾವೆ, ಬಟ್ ಈ ಥರ ಮೇಂಟೆನೆನ್ಸ್ ಚೌಲ್ಟ್ರಿ ಎಲ್ಲೂ ಇಲ್ಲ. ಲಿಫ್ಟ್ ಇದೆ ಚೌಲ್ಟ್ರಿಗೆ, ಲಿಫ್ಟ್ ಇಟ್ಟಿದ್ದೀವಿ. ಸೊ ಅಷ್ಟೊಂದು ಚೆನ್ನಾಗಿ ಇಟ್ಕೊಂಡು
ಅವರೆಲ್ಲ ಬಂದು ಉದ್ಘಾಟನೆ ಮಾಡಿ ನಮ್ಮ ಸಂಸ್ಥೆ ಬಗ್ಗೆ ಭಾಳ ಅಪಾರ ಗೌರವ ಇಟ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ರಪ್ಪ, ಭಾಳ ಖುಷಿ ಆಯಿತು. ಈ ಥರ ಸಂಸ್ಥೆಗಳು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಇದ್ದಾವೆ ಅಂತ ನಮ್ಗೆ ಗೊತ್ತಿರಲೇ ಇಲ್ಲ, ಇದ್ದಾವೆ ಅಂತೇಳಿ ನಮ್ಗೆ ಗೊತ್ತಿರಲಿಲ್ಲ ಅಂತೇಳಿ ಚಲುವರಾಯ ಸಮಿತಿ ಸ್ವತಃ ಅವ್ರ ಬಾಯಿಂದ ಹೇಳಿದ್ರು. ಸರ್ ಅವ್ರಿಗೆಲ್ಲ ನನಗೆ ಅಚ್ಚರಿ ಆಗ್ತಿದೆ. ಕಾರಣ ಏನೋ ನನಗೆ ಹೇಳಿದಾಗ ಆಫೀಸಲ್ಲಿ ಕಿಕ್ಕೇರಿಗೆ ಸೊಸೈಟಿಗೆ ಹೋಗಿ ಫೋನ್ ನಂಬರ್ ಕೊಟ್ಟು ಹೇಳಿದಾಗ ಒಳ್ಳೆ ಅದ್ಭುತವಾಗಿ ಮೇಂಟೈನ್ ಮಾಡ್ತಿದ್ದಾರೆ ಅಂತ ನನಗೆ ಆಸಕ್ತಿ ಇಲ್ಲ. ನಮ್ಮ ಕಟ್ಟಕ್ಕೆ ಸಾಧ್ಯವಿಲ್ಲ, ಸುಮ್ಮನೆ ಯಾಕೆ ನಾವು ಬೇಕಾಗ್ತದೆ. ನಿಜವಾಗ್ಲೂ ಸರ್ ತಲೆಯಲ್ಲಿ ಬಂದು ಇಳಿದಾಗ ಅನ್ಕೊಂಡಿರಲಿಲ್ಲ ನಿಮ್ಮ ಸೊಸೈಟಿ ಇಷ್ಟು ಅದ್ದೂರಿಯಾಗಿದೆ ಅಂತ, ಇಷ್ಟು ಚೆನ್ನಾಗಿ. ಒಂದು ಮಾತು ಅನ್ಕೋಬಹುದು, ಹೇಳಿ ಸರ್. ನಮ್ಮ ಸೊಸೈಟಿದು ಹೆಸರು ಎಲ್ಲೂ ಇಲ್ಲ ಅಲ್ವಾ? ಖಂಡಿತ ಎಲ್ಲ ಇದೆಯಾ? ಎಲ್ಲೂ ಇಲ್ಲ. ಅದು ಒಂದು ನನಗೆ ಕನ್ಫ್ಯೂಸ್ ಆಯ್ತು. ಎಲ್ಲೂ ಕಳಿಸ್ತಿಲ್ಲ ಅಂತ ಯಾರೋ ಬರ್ತಿದ್ರು ಸರ್, ಸೊಸೈಟಿಯಲ್ಲಿ ಅಂತ. ನಮ್ಮ ಸೊಸೈಟಿ ಹೆಸರು ಎಲ್ಲೂ ಇಲ್ಲದೆ ಹೋದ್ರು ದಿನ 50 ಕೋಟಿ ಅದಕ್ಕೆ ನಮ್ಮ ಸೊಸೈಟಿ ಜನಪ್ರಿಯತೆ ಇಲ್ಲ, ಅಂದ್ರೆ ಪ್ರಚಾರ ಮಾಡ್ಕೊಳ್ಳೋದು, ಆ ಥರ ಇನ್ನು ಬೇರೆ ಸೊಸೈಟಿ ಆದ್ರೆ ಒಂದೇನೋ ಒಂದು ಚೆಕ್ ಕೊಟ್ಟರು, ಚೆಕ್ ಇಟ್ಕೊಂಡು ಅದು ಅಭ್ಯಾಸ ಇಲ್ಲ. ಈಗ ಹೇಳಿದ್ರು ನೀವು ಅಂದ್ರೆ ಬೇರೆ ಡಿಸ್ಟಿಕ್ ವರ್ಷಕ್ಕೆ 3 ಸರಿ ರಿನ್ಯೂವಲ್ ಅಂತ ನೀವು ನೋಡಿ. ಅಂದ್ರೆ ನಮ್ಮಲ್ಲಿ ಏನು ಮಾಡ್ತಾರೆ ಅಂದ್ರೆ ರೈತರು ತೊಂದರೆ ಆಗಬಾರ್ದು ಅಂದ್ರೆ ಮುಂದಿನ ತಿಂಗಳು ರಿನ್ಯೂವಲ್ ಇದ್ರೆ ಈ ತಿಂಗಳಿಂದನೇ ಫೋನ್ ಮಾಡ್ತಾ ಇರ್ತಾರೆ, ಈ ತಿಂಗಳು ಡೇಟ್ ಇದೆ ಫರ್ ಡೇ, ಮುಂದಿನ ತಿಂಗಳು ರಿನ್ಯೂವಲ್ ಇದೆ ಬಂದು ಮಾಡಿಸ್ಕೊಳ್ಳಿ ಅಂತ ನಮ್ಮ ವರ್ಕರ್ಸು ಅವ್ರಿಗೆ ಗೈಡೆನ್ಸ್ ಕೊಡ್ತಾ ಇರ್ತಾರೆ ರೈತರಿಗೆ. ಯಾಕೆ ಸುಸ್ತಿ ಆಗಬಾರ್ದು, ಅವರು ಎಲ್ಲರೂ ಒಂದು ವಾರ ಹೊಂಟೋಗ್ಬಿಟ್ರು ಏನೋ ಹೊಂಟೋಗ್ಬಿಟ್ರು ಅನ್ನೋಕ್ಕೋಸ್ಕರ ಅವರು ಒಂದು ತಿಂಗಳು ಮುಂಚೆನೇ ಫೋನ್ ಮಾಡ್ತಾ ಇರ್ತೀವಿ ನಾವು. ಸರ್ಕಾರ ಪಾಲಿಸಿ ಹೆಂಗಿದೆ ಅಂತಂದರೆ, ಇನ್ ಕೇಸ್ ಅವನೇನು ಒಂದು ವರ್ಷದ 365 ಅವಧಿಗೆ ಫ್ರೀ ಸಾಲ ಕೊಡ್ತದೆ. 366 ಬಂತು ಅಂದರೆ ಅವ್ನು ಎಲ್ಲಿ ಸಾಲ ತೊಗೊಂಡವನೇ ಅಲ್ಲಿಂದ ಬಡ್ಡಿ ಕಟ್ಟಬೇಕು, ನಾರ್ಮಲ್ ಇಂಟ್ರೆಸ್ಟ್ ಕಟ್ಟಬೇಕು. ಸೊ ಹಂಗಾಗಿ ನಾವೇನು ಸ್ವಲ್ಪ ಮಾಡಿದ್ರೆ ರೈತ ಮಾಡ್ಕೊಳ್ತಾರೆ. ಅವನಿಗೋಸ್ಕರ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದೀವಿ ಅಂತಂದರೆ, ಇನ್ನೂ ಒಂದು ತಿಂಗಳು ಇದ್ದಂಗೆ ನಾವು ಆಲ್ರೆಡಿ ಒಂದು ಪ್ರೊಸೀಜರ್ ಮಾಡ್ಕೊಂಡಿದ್ದೀವಿ. ನಿಮ್ದು 12 ತಿಂಗಳಿಗಲ್ಲಪ್ಪ ರಿನ್ಯೂವಲ್, 11 ತಿಂಗಳಿಗೆ ಆಗಬೇಕು ಅಂದ್ರೆ ಆಗಬೇಕು. 12 ತಿಂಗಳು ಹೇಳೋದಿಲ್ಲ ಅವ್ರಿಗೆ, ನಿಮ್ದು 11 ತಿಂಗಳಿಗೆ ಆಗಬೇಕು, ಇಲ್ಲ ಅಂತಂದ್ರೆ ನೀವು ಹೊರಟೋಯ್ತೀರಿ, ನೀವು ತೊಂದರೆ ಆಯ್ತದೆ ಅಂತೇಳಿ 11 ತಿಂಗಳಿಗೆ ಮಾಡ್ತಾ ಇದ್ದೀವಿ ನಾವೀಗ. ಹೌದು ಹೌದು ಸರ್ಗೆ ಏನಂತಂದ್ರೆ ಅವ್ರ ಪರಿಸ್ಥಿತಿ ಇರುತ್ತೆ. ಒಬ್ಬ ಹಾಸ್ಪಿಟಲ್ ಸೇರ್ಕೊಂಡ್ಬಿಟ್ಟಿರ್ತಾನೆ, ಒಬ್ಬ ಎಲ್ಲೋ ಹೋಗಿರ್ತಾನೆ, ಐನ್ ಟೈಮಿಗೆ ಒಂದು ದಿವಸ ಕಡಿತ ಸುಸ್ತಿ ಆಗ್ಬಿಡ್ತಾನೆ. ಅದಕ್ಕೆ ಪ್ರೀಫರ್ ಮುಂಚಿತವಾಗಿ ಏನಾದ್ರು ಒಂದು ಐಡಿಯಾ ಮಾಡಿ ಅವನಿಗೆ ಅಷ್ಟರೊಬ್ಬರಿಗೆ ವ್ಯವಸ್ಥೆ ಮಾಡ್ಕೋಬೇಕು. ಇನ್ ಕೇಸ್ ಇದು ಇದೆ ನಮ್ಮಲ್ಲಿ, ಇನ್ ಕೇಸ್ ಅವ್ನು ಬ್ಲಡ್ ಟೆಸ್ಟ್ ಆಗ್ಬಿಟ್ಟಿದ್ದ, ಬರೋಕ್ಕಾಗಲೇ ಇಲ್ಲ ಅಂಥ ಟೈಮಲ್ಲಿ ಎಂಪ್ಲಾಯ್ಸನ್ನು ಕಳಿಸಿ ಅಲ್ಲಿ ಅವ್ರು ಇದು ಮಾಡಿಸಿ ಕನ್ವಿನ್ಸ್ ಮಾಡಿ ಅಲ್ಲಿ ಸೈನ್ ಅಪಾಯನ್ ಮಾಡಿಕೊಂಡು ಅದ್ರ ಕೂಡ ರಿನ್ಯೂ ಮಾಡೋ ವ್ಯವಸ್ಥೆನ ಕಲ್ಪಿಸ್ಕೊಟ್ಟಿದ್ದೀವಿ ಅವಾಗ. ಆಮೇಲೆ ಸಪೋಸ್ ಈಗ ದುಡ್ಡು ಇಟ್ಟವ್ರೆ, ಸರ್ ನಮಗೆ ದುಡ್ಡು ಬೇಕು ಅರ್ಜೆಂಟಿಗೆ ಕ್ಲೋಸ್ ಆಗ್ಬಿಡುತ್ತೆ ಅಂತಂದರೆ ಮನೆಗೆ ತಲುಪಿಸೋ ವ್ಯವಸ್ಥೆನೂ ಕೂಡ ಮಾಡ್ತೀವಿ. ಅಥವಾ ದುಡ್ಡು ಹೌದು ಹೌದು ಹೇಗೆ ಕೋಪರೇಷನ್, ಅವ್ನ ಸಹಕಾರ ಇದೆ, ನಮ್ಮ ಸಹಕಾರ, ನಮ್ಮ ಸಹಕಾರ ಅವರಿಬ್ಬರಿಂದ ಕೂಡ ಸಂಸ್ಥೆ. ಅವ್ರು ಬರ್ತಾರೆ ಸಂಸ್ಥೆ ಎಲ್ಲಿರ್ತದೆ, ಅವ್ರಿಗೆ ಬಂದ್ರೆ ನಮ್ಮ ಕೆಲಸ ಇಲ್ಲಿ. ಅದೇನದು ಸರ್, ಅದಕ್ಕೇನದು ಕೋಆಪರೇಟಿವ್ ಅನ್ನೋದ್ರ ಉದ್ದೇಶ ಸರ್, ಎಲ್ಲ ಒಗ್ಗೂಡ್ಕೊಂಡು ಹೋಗೋದೇ ಮತ್ತೆ ಕರೆಕ್ಟಾಗಿ ಇರ್ತಾರೆ. ಯಾಕಂದ್ರೆ ನಾನು ನೋಡಿದಾಗ ನಮ್ಮ ಈ ಕಡೆಯವರೆಲ್ಲರೂ ನಮ್ಮ ಈ ಹಾಸನ ಇರ್ಬೋದು, ಮೈಸೂರು ಇರ್ಬೋದು, ಎಲ್ಲರೂ ದಕ್ಷಿಣ ಕನ್ನಡ ಹೋಗ್ಬಿಟ್ಟು ನಿಜವಾಗ್ಲೂ ಬರ್ಬೇಕಾಗಿತ್ತು ನಿಮ್ಮ ಸೊಸೈಟಿಗೆ ಸರ್. ಇಲ್ಲ ಬರ್ತಾ ಇದ್ದಾರೆ, ಬೆಳಗಾವಿ, ಬಳ್ಳಾರಿ, ಎಲ್ಲಾ ಕಡೆನೂ ಬಂದಿದ್ದಾರೆ, ಚಿತ್ರದುರ್ಗ, ದಾವಣಗೆರೆ ಎಲ್ಲರೂ ವಿಶೇಷ ಬರ್ತಾರೆ ಸರ್. ಬಂದು ನೋಡ್ತಾರೆ, ಖುಷಿ ಪಡ್ತಾರೆ, ಭಾಳ ಖುಷಿ ಪಡ್ತೀವಿ. ಕೆಲಸ ನಿಮ್ಮ ಹತ್ರ ಮಾಡ್ಬೇಕು. ಕೆಲವರು ಬಂದಿದ್ರು, ಯಾರು ನಮ್ಮ ಪಾಂಡಪುರ ತಾಲೂಕಿನ ಬಂದಿರು, ಸರ್ ಕಿಕ್ಕಿರಿ ಥರ ಮಾಡಬೇಕು ಅಂತ. ಒಂದೇ ಕಿಕ್ಕಿರಿ ಥರ ಮಾಡೋದಿಲ್ಲ. ನಾವು ಇದನ್ನ ಮಾಡ್ಬೇಕು ಅಂದ್ರೆ 15 ವರ್ಷ ತಗೊಂಡಿದ್ದೀವಿ. ಒಂದೇ ಸರಿ ಇಲ್ಲ ಸರ್. ಜೊತೆ ಇನ್ನೊಂದ್ರೆ ಇಲ್ಲಿ ನಾನು ತಿಂದು ಸೊಸೈಟಿಯನ್ನ ಊದಾಕಿರ್ತೀನಿ, ಅದನ್ನ ಅಲ್ಲಿಂದ ಬೇಗ ಎತ್ತಿ ಬರ್ಬೇಕು, ಜನರಲ್ ನಂಬಿಕೆ. ಇನ್ನೊಂದು ಹೇಳ್ತೀನಿ ಸರ್, ನಮ್ಮಲ್ಲಿ ಎಂಪ್ಲಾಯ್ಸ್ ಇದಾರಲ್ಲ ಸರ್, ಅವ್ರ ಬಗ್ಗೆ ಬಹುತೇಕ ನಾನು ಎಷ್ಟು ಮಾತಾಡಿದ್ರು ಸಾಲದು. ಯಾಕೆ ಅಂತ ನಾನು ಇರಲಿ ಇಲ್ಲೇ ಹೋಗಲಿ, ಅವ್ರು ಏನು ಪ್ರಿಸ್ಕ್ರೈಬ್ ಟೈಮ್ ಇರ್ತದೋ ಆ ಟೈಮಲ್ಲಿ ಅಲ್ಲಾಡ್ತಾರೆ. ಇರಲೇ ಇದ್ದರೂ ಕೂಡ ಅವರು ಈಗ ಆಚೆ ಹೊಟ್ಟೋರು ಸೆಕ್ರೆಟರಿ ಅವರು ಸಾಹೇಬ್ರಿಲ್ಲ, ನಾವು ಆ ಕಡೆ ಹೊಟ್ಟೋಗ್ಬೇಕು, ಈ ಕಡೆ ಹೊಟ್ಟೋಗ್ಬೇಕು, ಆ ಪರಿಜ್ಞೆ ಅವ್ರು ಬೆಳೆಸ್ಕೊಳ್ಳಿಲ್ಲ ಸರ್. ಅವರು ನಾನು ಅವರೇ ಇದೀನಿಂದಲೇ ಕೆಲಸ ಮಾಡ್ತಾರೆ. ಹೇಳ್ತಾರೆ ಕೆಲವು ಸೊಸೈಟಿಲಿ CO ಇಲ್ಲ ಅಂದರೆ ಬೇರೆ ವರ್ಕರ್ಸ್ಗಳು ಅವ್ರ ತಿಂಗಳು ಬಿದ್ದುಕೊಳ್ತಾರೆ, ನಮ್ಮ ಸೊಸೈಟಿಯಲ್ಲಿ ಇದ್ದಿಲ್ಲ. ಬಟ್ ಎಲ್ಲ ನಮ್ಮ ಡೈರೆಕ್ಟರ್ಗಳು ಅಬ್ಸರ್ವ್ ಮಾಡ್ತಾ ಇರ್ತಾರೆ ಸರ್. ಅಂದರೆ ಲೀಡ್ರ್ ಹೇಗಿರ್ತದೋ ಆಟೋಮೆಟಿಕ್ ಆಗಿ ಪ್ಲೇಯರ್ಸ್ ಆಗಿ ಇರ್ತಾರೆ. ನೀವು ಲೀಡ್ರೇ ಕನ್ನಡ ಅಂದರೆ ಪ್ಲೇಯರ್ಸು ಕನ್ನಡ ಅಷ್ಟೇ. ಇಲ್ಲ ಅಷ್ಟೇ ನನ್ನ ವೈಯಕ್ತಿಕವಾಗಿ ಹೇಳಬೇಕು ಸರ್,
ಇಲ್ಲಿ ನನ್ನ ಪಾತ್ರ ಏನೂ ಇಲ್ಲ ಸರ್. ನನ್ನ ಪಾತ್ರ ಏನೇನೂ ಇಲ್ಲ. ನಾನು ಸಾಹೇಬ್ರ ಜೊತೆ ಬರ್ತೀನಿ, ಕುಂತ್ಕೊತೀನಿ, ಟೀ ಕುಡಿತೀವಿ, ಮಾತಾಡ್ಕೊತೀವಿ, ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ಕೊತೀವಿ. ಎಲ್ಲ ಕೆಲಸ ಮಾಡೋದು ಎಂಪ್ಲಾಯೀಸ್. ಅವ್ರಿಗೆ ಜಸ್ಟ್ ನಾವು ಒಂದು ಡೈರೆಕ್ಟ್ರಾಗಿ ಇರ್ತೀವಿ ಅಷ್ಟೇ, ಪುಷಪ್ ಕೊಡ್ತಾ ಇರ್ತೀವಿ ಅಷ್ಟೇ. ಬಿಟ್ರೆ ನಾವೇನು ಸಾ ಇಲ್ಲ ನಾವು ಬಂದು ಕ್ಯಾಶ್ ಪರಿಹಾರಲ್ಲ, ಇಲ್ಲ ಒಂದು ಡೇಬುಕ್ ಪರಿಹಾರಲ್ಲ, ಇಲ್ಲ ಇನ್ನೊಂದು ಸ್ಟೇಟ್ಮೆಂಟ್ ಹಾಕಾರಲ್ಲ, ಇಲ್ಲ ಒಂದು ವ್ಯಾಪಾರ ಮಾಡೋರಲ್ಲ, ನಾವೇನೂ ಅಲ್ಲ. ಎಲ್ಲ ಮಾಡ್ತಾರೆ ನಾವು, ಸ್ಕೋಪ್ ತರ್ತಾರೆ ನಾವು. ಅಲ್ಲ ಹೇಳ್ತಾರೆ, ಯಾಕಂದರೆ ಆ ಕ್ರೆಡಿಟ್ ಗೋಸ್ ಟು ಎಂಪ್ಲಾಯೀಸ್, ಅದ್ರ ಎರಡು ಮಾತಿಲ್ಲ. ಯಾಕಂದರೆ ಆ ಎಂಪ್ಲಾಯೀಸ್ನ ಈ ಮಟ್ಟಿಗೆ ಬಳಸ್ಕೊಂಡಿದ್ರಲ್ಲ ಆಡಳಿತ ಮಂಡಳಿಯವರು, ಅವರು ಕೂಡ ಥ್ಯಾಂಕ್ಸ್ ಹೇಳ್ಬೇಕಲ್ಲ ನಾವು. ಮತ್ತು ಆ ಭಾವನೆ ಇದ್ದೀರಾ, ನನ್ನ ಬೋರ್ಡು, ನಮ್ಮ ಅಧ್ಯಕ್ಷರು, ನನ್ನ ಬೋರ್ಡಿನಲ್ಲಿ ಕೇಳಬೇಕು ಅಂತೇಳಿ ಆ ಗುಣ ಬೆಳೆಸ್ಕೊಂಡಿದ್ದಾರಲ್ಲ, ಅವರು ಕೂಡ ಒಂದು ದೊಡ್ಡ ಒಂದು ಹೇಳ್ಬೇಕು. ಖಂಡಿತ ಸರ್. ಏನಾಗ್ತದೆ ಅಂದರೆ ನೋಡಿ, ನಾನು ತಿಳಿದಾಗೆ ಇಲ್ಲಿ ಒಂದು ಗಾದೆ ಇದೆ, ತುಂಬಿದ ಕೊಳ ತುಳುಕಲ್ಲ ಅಂತ ಸಾಮಾನ್ಯವಾಗಿ ಕೇಳ್ತೀವಿ. ನೋಡಿ ಸರ್, ಇದೇ ಥರ ತುಂಬ ಸೊಸೈಟಿ ಇರ್ತೀರಿ. ಸೊಸೈಟಿ ನಾನು ಇದರಲ್ಲಿ ಗೋಣಿಕೊಪ್ಪದಲ್ಲಿ ಇಂಟರ್ವ್ಯೂ ಮಾಡಿದೆ. ಸೇಮ್ ಅವರು ಕೂಡ DCC ಬ್ಯಾಂಕಿಗೆ ಸಾಲ ತಗೊಂಡಿಲ್ಲ. ಮೊದಲು DCC ಬ್ಯಾಂಕಿಗೆ 50 ಕೋಟಿ ಸಾಲವನ್ನು ಕೊಟ್ಟಿದ್ದಾರೆ. DC ಬ್ಯಾಂಕಿಗೆ ಕೊಟ್ಟಿದ್ದಾರೆ 50 ಕೋಟಿ ಅಂತ. ಅವರು ಕೂಡ ಸಾಲ ತಗೊಂಡಿಲ್ಲ. ಇದೇ ನೀವು ಏನು ಹೇಳಿದ್ರಿ, ಇದೇ ಮಾತನ್ನು ಅಧ್ಯಕ್ಷರು ಮತ್ತು CEO ಹೇಳಿದ್ರು. ನನ್ನ ರಿಸರ್ವ್ ಫಂಡ್ 300 ಕೋಟಿ ಇದೆ. ಇವತ್ತು ಎಲ್ಲ ಟೋಟಲ್ LTC, SB, CD ಎಲ್ಲ ತೋರಿಸಿದ್ರೆ ಈ ಒಂದು ಟೋಟಲ್ 700 ಕೋಟಿ DC ಬ್ಯಾಂಕಲ್ಲಿ ಇದೆ. 700 ಕೋಟಿ. ಆಮೇಲೆ ನಮ್ಮಲ್ಲಿ ಹೊಂದಾಣಿಕೆ ಹೆಂಗಿದೆ ಗೊತ್ತಾ, ನಮಗೂ DC ಬ್ಯಾಂಕ್, ನಮ್ಮ ಅತ್ತಂಗರಿದ್ದಾರೆ ಇಲ್ಲಿ DC ಬ್ಯಾಂಕಲ್ಲಿ. ಅವರು ಅಣ್ಣ ಒಂದು 50 ದುಡ್ಡು ಬೇಕಾರಣ, ಅಣ್ಣ 10 ದುಡ್ಡು ಬೇಕಣ್ಣ, ಮೇಡಮ್ ಇದು ತೊಗೊಂಡೋಗಿ. ಆ ಮಟ್ಟದಲ್ಲಿ ನಾವು ಕೂಡ DC ಬ್ಯಾಂಕ್ ಭಾಳ ಹೊಂದಾಣಿಕೆಯಿಂದ ಹೋಗ್ತಾ ಇದ್ದೀವಿ ಸರ್. ತಗೊಂಡಿದ್ದೀವಿ ಅಂತಲ್ಲ, ಅದು ನಮ್ಮ ಬಗ್ಗೆ ಚುನಾವಣೆಗೋಸ್ಕರ DC ಬ್ಯಾಂಕ್ ನಮ್ಮ ಬಗ್ಗೆ ಸರ್ ಡೆಲಿಗೇಟ್ ಐತಲ್ಲ, ಅದಕ್ಕೋಸ್ಕರ ಈಗ 10 ಲಕ್ಷ ರೂಪಾಯಿ ಸಾಲ ಮಾಡೋದು ಈಗ ಅದಕ್ಕೋಸ್ಕರ ಸರ್. ನಮ್ಮ ಬಗ್ಗೆ ಸರ್ DCC ಬ್ಯಾಂಕ್ನವರು ನಮ್ಮ ಸೊಸೈಟಿ ಬಗ್ಗೆ ಅಷ್ಟೇ ಗೌರವ ಇಟ್ಕೊಂಡವ್ರು. ನಮ್ಮಲ್ಲಿ ಉತ್ತಮ ಸೊಸೈಟಿ ಬಿಡ್ರಪ್ಪ, ಇಲಾಖೆ ಆಗಿರ್ಬೋದು, DCC ಬ್ಯಾಂಕ್ ಆಗಿರ್ಬೋದು, MD ಅವರು ಅಷ್ಟೇ, ಮತ್ತು ಪಬ್ಲಿಕ್ಸ್ ಆಗಿರ್ಬೋದು, ನಮ್ಮ ಸೊಸೈಟಿ ಬಗ್ಗೆ ಅಪಾರವಾದ ಒಂದು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿದ್ದಾರೆ ಸರ್. ಖಂಡಿತ ಸರ್. ಯಾಕೆಂದ್ರೆ ಒಂದು ಸೊಸೈಟಿ ಹೆಸರಿಗಿಲ್ಲ ಸರ್, ಅಷ್ಟು ಸುಲಭ ವಿಚಾರ ಅಲ್ಲ. ಯಾಕೆಂದ್ರೆ ಎಂತ ಸೊಸೈಟಿ ಮುಗಿಸಿದ್ದಾರೆ. ಪಾಂಡುಪುರ ಕಸ್ಬಾ ಸರ್ ನಡೀತಾ ಇತ್ತು ನಾವು ಇದು ಮಾಡಿದಾಗ. ಈಗ ನೋಡಿದ್ರೆ ಫ್ರಾಡ್ ಮಾಡಿಬಿಟ್ಟು CEO ಹೋಗಿ ಜೈಲು ಕೂತ್ಕೊಂಡ್ರೆ CEO ಹೇಳ್ತಾರೆ, ಇಲ್ಲ ಸರ್ ಆಡಳಿತ ಮಂಡಳಿ ಅವರು ನಮಗೆ ಟೋಪಿ ಹಾಕ್ಸಿದ್ರು, ನಾವು ಸಿಗಿ ಹಾಕಿಬಿಟ್ಟಿವಿ. ನಾನು ಹೇಳಿದೆ ಅಂದ್ರೆ ಯಾರು ಟೋಪಿ ಹಾಕೋದಿಲ್ಲ ಸರ್. ಖಂಡಿತ ಸರ್, ಕರೆಕ್ಟಾಗಿ ಹೇಳಿದ್ರಿ. ಯಾರು ಟೋಪಿ ಹಾಕಲ್ಲ, ಟೋಪಿ ಸಾಧ್ಯನೂ ಇಲ್ಲ. ನಮ್ಮ ತಲೆ ಕಾಲಿಂದ ಇಲ್ದಂಗೆ ನಾವೇ ಟೋಪಿ ಹಾಕೊಂಡ್ಬಿಟ್ಟಿದ್ರೆ ಅವ್ರ ಟೋಪಿ ಹಾಕೊಂಡ್ರು ನಮ್ಮ ತಲೆಗೆ ನಾವೇ ಸೇಫ್ಟಿ ಮಾಡ್ಕೋಬೇಕು. ನಾವು ನಮ್ಮ ಅಧ್ಯಕ್ಷ ಅವರೇ, ನಮ್ಮ ಬೋರ್ಡ್ ಅವರೇ, ಸರ್ ಇವತ್ತು ಏನು ಮಾಡಬೇಕು ಸರ್, ನಾನು ಅದು ನೋಡ್ತೀನಿ, ಅದಕ್ಕೆ ಮೊದಲು ಕಾನೂನು ವ್ಯಾಪ್ತಿನ ಬರಲ್ಲ, ಅದು ಈ ಥರ ಇದೆ ಸರ್, ಈ ಥರ ಅವ್ರು ಕೇಳ್ತಾರೆ. ಅದು ನಾನು ಹೇಳಿದ್ರು ಯೋಚನೆ ಮಾಡ್ರೆ, ಈಗ ಇಲ್ಲಿ ಕುತ್ಕೊಂಡು ನಮ್ಮ ಬೋರ್ಡ್ ಮಾಡ್ರು ಅಂತ ಅವರ ಸೈನಿಕರು ಅವರೇ ಮಾಡೋರು. ಡ್ರಾಯಿಂಗ್ ಆಫ್ ದ ಪವರ್ ಏನು, ಡ್ರಾಯಿಂಗ್ ಆಫ್ ದ ಗೊತ್ತಿರೋದಿಲ್ವಾ ಏನು ಮಾಡ್ಬೇಕಂತ. ಬಟ್ ಸುಮ್ಮನೆ ಬೋರ್ಡ್ ಮೇಲೆ ಕೆಚ್ಚಲ್ ಬಿಡೋದಲ್ಲ. ಆದರೂ ಕೂಡ ಅಲ್ಲಿ ಯಾವುದೇ ಸೊಸೈಟಿ ಆದರೂ ಸಹ ಬಹುಮುಖ್ಯವಾದ ಪಾತ್ರ CEO ಆದವರು ತಮ್ಮ ಕೆಲಸವನ್ನು ಭಾಳ ಶ್ರದ್ಧಾಭಕ್ತಿಯಿಂದ ಮಾಡೋದೇ ಆದರೆ ಯಾವುದೇ ಸಂಸ್ಥೆಗಳು ಹಿಂದುಳಿಯಲು ಸಾಧ್ಯನೇ ಇಲ್ಲ. ಖಂಡಿತ ಯಾವುದೇ ಸಿಒಗಳಿಗೆ ಮೊದಲಿಂದ ತಿಳಿಸ್ಬೇಕು. ಹೌದು, ಈ ವಿಚಾರ ತಿಳಿಬೇಕು. ಸಿಒ ಏನು, ಹೌದು, ನನ್ನ ಪವರ್ ಏನು ಅಂತ ತಿಳ್ಕೋಬೇಕು. ಅದು ತಿಳ್ಕೊಂಡ್ರಲ್ಲ, ಇಲ್ಲಿ ಏನಾಗುತ್ತೆ ಅಂದ್ರೆ ಸಹಕಾರ ಏನು ಅನ್ನೋದೇ ಗೊತ್ತಿಲ್ಲ. ಎಷ್ಟೋ ಜನ ಸಿಒಗಳಾಗಿದ್ದಾರೆ. ಸಹಕಾರ ಏನು ಅದ್ರ ಬಗ್ಗೆ ಇದೇ ಇರಲ್ಲ, ಜ್ಞಾನನೇ ಇರಲ್ಲ. ಅದು ಏನಂದ್ರೆ ಈಗ ಹೇಳಿದ್ರಲ್ಲ, ನಾವು ಬಂದು ರೈತರ ಜೊತೆ ಹೊಂದಾಣಿಕೆಯಲ್ಲಿ ಮಾತುಕತೆ ಇದ್ರೆ ಅವ್ರಿಗೆ ಅರ್ಥ ಆಯ್ತದೆ. ಈಗ ಆಫೀಸ್ಗೆ ಬಂದು ಸೈನ್ ಹಾಕ್ಬಿಟ್ಟು 1/4 ಗಂಟೆ ಕುತ್ಕೊಳಕ್ಕೆಲ್ಲ ಹೊಂಟೋದ್ರೆ ಜನಗಳ ಭಾವನೆ ಏನು ಅಂತ ಗೊತ್ತಿರಕಿಲ್ವಲ್ಲ. ಈಗ ನಾವು ಇಲ್ದೋಗ್ರೆ CEO ಗೊತ್ತಿರ್ತಾರೆ, ಜನಗಳ ಭಾವನೆ ಏನು ಅಂತ CEO ಗೊತ್ತಿರ್ತದೆ. ಭಾವಗಳು ಅವ್ರಿಗೆ ಏನು ಕಷ್ಟ ಆಯ್ತೋ, ಏನು ಸುಖ ಆಯ್ತೋ, ಅವ್ನ ಪ್ರಾಬ್ಲಮ್ ಏನು ಅಂತ ಗೊತ್ತಿರ್ತದೆ. ಇಲ್ಲಿ ನಮ್ಮ ಜನಗಳು ಹೆಂಗೆ ಅವ್ರಿದ್ದಾರೆ ಅಂತಂದರೆ, ಗೌಡ್ರು ಇದೇ ಬಂದ್ರಲ್ಲ ಅಂತಾನೆ, ಸರ್ ಸಂತೆ ಬೈ ಸುಮ್ಮನೆ ಬಂದ ನಿನ್ನ ಮಾತಾಡ್ಸೋಣ ಅಂತವ, ನಮ್ಮ ಮಾತಾಡ್ಸೋಣ ನಮ್ಮ ಮಾತ್ರ ಮೇಘ ಬರ್ತಿರಲ್ರಿ ಅಂತಂದರೆ ಅದು ಅವ್ರಿಗೊಂದು ಅದು ಚಟ ಆಗಿರ್ತದೆ. ನಮ್ಮ ಸೊಸೈಟಿ, ನಮ್ಮ ಸಂಸ್ಥೆ ಉಪಯೋಗಿಸಿದೆ ಸೆಕ್ರೆಟರಿ ಇದ್ದಾರೋ ಇಲ್ವೋ ಕಣ್ಣಲ್ಲ ನೋಡೋ ಇದ್ದಾರೆ ನೋಡೋಣ, ಅದು ಅಂತ ಚಾಳಿ ಇರ್ತದೆ. ಈಗ ಇನ್ನೊಬ್ರು ಏನಂತಾರೆ, ಬಂದಿದ್ದಾರೆ ಅಂದರೆ ನಾಳೆಗೆ ಬರ್ತೀರ ಬರೋಕ್ಕಿರೋ ಹಾಗೆ ಬೇರೆ ಕೆಲಸ ಸೆಕ್ರೆಟರಿ ಮಾತಾಡ್ಸ್ಕೊಂಡು ನೋಡೋಣ, ಈ ಥರದ್ರು ಬರ್ತಾರೆ.
ಸುಮ್ಮನೆ ಹೆಂಗೆ ಹೊಟ್ಟೆ ನನ್ನ ಹತ್ರ ಬರ್ತಾರೆ ಪರಿಚಯ ಇದ್ದಾರೆ ಆಗ ಬಂದು ಒಂದು 500,000 ಒಂದು ಎಸ್ ಬಿಗೆ ಅಕೌಂಟ್ ಹಾಕೋದು ದುಡ್ಡು ಹಾಕ್ಬಿಟ್ರೆ ಅದು ನಮ್ಗೆ ಹೋದ ದುಡ್ಡು ಬಂತ ಅದನ್ನು ಬಂಡವಾಳ ಹಾಕ್ಬೋದ ಅದನ್ನೇ ಡೆವಲಪ್ ಮಾಡ್ಬೋದಾ ಅವ್ರು ನಮ್ಗೆ ನೋಡೋಕ್ಕೆ ಬರಲ್ಲ ಅಂತಾರೆ ಈಗ ಟೈಮ್ ನೋಟು ಈಗ ಅಲ್ಲೇ ಒಂದು ಕಾಲು ಮೋಸ್ಟ್ಲಿ ಇರೋಕ್ಕಿಲ್ಲ ಅವರು ಯಾಕೆ ಹೋದಂತ ಮನೇಲಿ ಅನ್ಕೊಂಬಿಟ್ರೆ ಅದಾಯ್ತು. ಸರ್ ಇನ್ನೊಂದು ಏನಂತಂದ್ರೆ ಇವರಿಗೆ ಇನ್ನೊಂದು ಆಶ್ಚರ್ಯ ಏನಂದ್ರೆ ನಮ್ಮಲ್ಲಿ ಜಿಲ್ಲಾಗ ಸಾಮಾನ್ಯವಾಗಿ ಎಲ್ಲ ಈ ನಮ್ಮ ಘಟ್ಟ ಪ್ರದೇಶ ಅಂತ ನಾವು ಏನು ಕರಿತೇವೆ ಮಲೆನಾಡು ಮತ್ತು ಕರಾವಳಿಯನ್ನು ಹೊರತುಪಡಿಸಿ ಎಲ್ಲೇ ಒಂದು ಮೊದಲು ಇಲ್ಲಿ ಸಾಲ ತಗೋತಾರೆ ತಗೊಂಡೋಗ್ಬಿಟ್ಟು ನ್ಯಾಷನಲ್ ಬ್ಯಾಂಕಲ್ಲಿ ಡೆಪಾಸಿಟ್ ಇಡ್ತಾರೆ ಸಾಮಾನ್ಯವಾಗಿ ನಾವು ಜಿಲ್ಲಾಗೆ. ಬಟ್ ನಿಮ್ಮ ಸೊಸೈಟಿ ಮಾತ್ರ ಡಿಫ್ರೆಂಟ್. ಇದಕ್ಕೆ ನನಗೆ ಏನು ಕಾರಣ ಇರ್ಬೋದು ಜನರು ಇಷ್ಟೊಂದು ಆಕರ್ಷಿಸ್ತಾರಲ್ಲ ಏನಿದೆ ಅದ್ರ ನಿಮ್ಮ ಇಂಪ್ರೂವ್ಮೆಂಟ್ ಅಂತ ನಂಗೆ ಅರ್ಥ ಆಯ್ತಾ ಇಲ್ಲ. ಸರ್ ಈಗ ನಾನು ಹೇಳಿದ್ರೆ ಸರ್ ಅದು ನಮ್ಮ ಎಂಪ್ಲಾಯ್ ಮೇಲೆ ಡಿಪೆಂಡ್ ಆಯ್ತದೆ, ಅವ್ರ ನಡವಳಿಕೆ ಮೇಲೆ ಡಿಪೆಂಡ್ ಆಯ್ತದೆ. ಅವ್ರು ಯಾವ ಥರ ಕಸ್ಟಮರ್ಸ್ ಥರ ನಡೆಸ್ಕೊತಾರೆ, ಅವ್ರಿಗೆ ಯಾವ ಥರ ಸರ್ವಿಸ್ ಕೊಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಈಗ ಎಷ್ಟೋ ಜನ ಏನೋ ಬಿಸ್ನೆಸ್ ಮಾಡಿ 4 ಕಾಸು ಬಂದಿರ್ತದೆ, ಅದು ಸ್ವಲ್ಪ ಸೇಫಾಗಿ ಇರಬೇಕು, ಕಮರ್ಷಿಯಲ್ ಹೋಗಲ್ಲ. ಇದು ಅದೇ ಡಿ ಸಿ ಬ್ಯಾಂಕ್ಗೆ 10 ಲಕ್ಷ ರೂಪಾಯಿನ ತಂದು ನನಗಿಟ್ಟು ನಾನು ತೊಗೊಂಡು ಡಿ ಸಿ ಬ್ಯಾಂಕ್ ಕೊಡ್ತೀನಿ. ಈಗ ಅವ್ರು ಕೇಳ್ತಾರೆ ಸರ್ ಈಗ ಹಣಂಗಿದೆ ಅಂತಂದಾಗ ನಾನು ತೊಗೊಂಡು ಕೊಡ್ತೀನಿ. ಆ 10 ಲಕ್ಷ ಅಲ್ಲಿರೋಕೆ ಹೋಗಲ್ಲ ಅವರು ನನ್ನ ಹತ್ರ ಬಂದಿರ್ತಾರೆ. ಅಂದರೆ ಆ ವಿಶ್ವಾಸ, ನನ್ನ ಸೊಸೈಟಿ ನಮ್ಮದು ಇದು, ನಮ್ಗೆ ಯಾವಾಗ ಬೇಕು ಹೋದ್ರೂ ನಮ್ಗೆ ಒಬ್ಲೇಜ್ ಮಾಡ್ತಾರೆ. ಈಗ ಈಗ ಯಾವುದೋ ನೀವೇ ನಮ್ಮ ಕಷ್ಟದಲ್ಲಿ ಇರ್ತೀರಿ, ಬರ್ತೀರಿ, ಯಾವುದೋ ಒಂದು ಜಮೀನು ಮಾಡ್ತೀರಿ, ನಮ್ಮ ಸೊಸೈಟಿ ಮರಬಿಡ್ತೀರಿ. ನಾಳೆ ದಿನ ತಗೋಬೇಕು ಅಂದರೆ ಬೇರೆ ಬ್ಯಾಂಕ್ಗೆ 1 ಲಕ್ಷ ರೂಪಾಯಿ ತಗೊಳಂಗಿಲ್ಲ, ತಗೊಳಕ್ಕಾಗಲ್ಲ. ನಾವು ಅಂದ್ರಲ್ಲ ಮನೆ ಬಾಗಿಲು ಕೊಟ್ಕೊಳ್ತೀವಿ. ಬಟ್ ಅವರು ನಮ್ಮ ಸಮಸ್ಯೆ ಮಡಗಿರ್ತಾರೆ, ಯಾರು ನಂಬಿಕೆ ಮಾಡಿರ್ತಾರೆ, ಅವ್ರಿಗೆ ಎಮರ್ಜೆನ್ಸಿ ಬೇಕು ಅಂದ್ರೆ ಫೋನ್ ಮಾಡ್ತಾರೆ, ನನಗೆ ಬೇಕು ಅಂತ ಆಯಿತು ಸರ್ವಿಸ್ ಮಾಡ್ತೀವಿ ಸರ್, ಸರ್ವಿಸ್ ಮಾಡ್ತೀವಿ ಆ ಮಟ್ಟಿಗೆ. ಯಾಕೆ ನಾವು ಎಲ್ಲ ಕೆಲವು ಹೆಸರು ಹೇಳ ಅವ್ರ ಅಮೌಂಟ್ಗಳು ಬೇಜಾನ್ ತಂದು ಮಾಡುತ್ತಾರೆ, ಹಂಗೆ ಅವ್ರು ಬೇಕಾದ್ರೆ ನಾವು 13 ಕೋಟಿ 86 ಲಕ್ಷ ರೂಪಾಯಿ ಜ್ಯುವೆಲ್ ಲೋನ್ ಇಟ್ಟಿದ್ದೀವಿ ಅಂತಂದರೆ ಇವಾಗ ಏನು ಕಂಪೇರಿಟಿವ್ ಕಮರ್ಷಿಯಲ್ ಬ್ಯಾಂಕಲ್ಲಿ ಇಲ್ಲ 13 ಕೋಟಿ. ಇನ್ನೊಂದು ಹೇಳ್ತೀನಿ ಈ ಮುಂದೆ ರೇಟ್ ಜಾಸ್ತಿ ಜಾಸ್ತಿಗೆ ಈಗ 9,000 ಚಿಲ್ಲರೆ ಕೊಡ್ತಾವ್ರೆ ಪರ್ ಗ್ರಾಮ್. ನಮ್ಮಲ್ಲಿ ಬೋರ್ಡ್ ಹಾಕಿದ್ದೀವಿ, ಆ ಬೋರ್ಡ್ ಫೋಟೋ ತೊಗೊಳ್ಬೇಕಾದ್ರೆ 5,800 ರೂಪಾಯಿ ಬೋರ್ಡ್ ಹಾಕಿದ್ದೀವಿ. ಯಾಕೆ ಅಂದರೆ ನಮ್ಮಲ್ಲಿ ಅಷ್ಟು ಫೈನ್ ತಗೊಳ್ಳೋಕ್ಕೆ ಭಯ. ಇನ್ನೂ ಜಾಸ್ತಿಯಾಗಿ 14-20 ಆದರೆ 20 ಲಕ್ಷ ರೂಪಾಯಿ ಜ್ಯುವೆಲ್ ಕಾಯರು ಯಾರು? 20 ಕೋಟಿ ರೂಪಾಯಿಂದ ಬೇರೆ ಕಂಟ್ರೋಲ್ ಕೊಡ್ತಾರೆ, ನಮ್ಮ ಬ್ಯಾಂಕ್ ಬರ್ತಾರೆ ಕೊಡ ಆಯ್ತು 5,800 ಕೊಡಿ ಅಂತ ಬರ್ತಾರೆ, ಅಷ್ಟೇ ಕೊಡ್ತಾ ಇದ್ದೀವಿ. ಏನಂತಂದ್ರೆ ಈಸಿಯಾಗಿ ಬರ್ಬೋದು, ಈಸಿಯಾಗಿ ಹೋಗ್ಬೋದು. ನಮಗೆ ಮ್ಯಾನೇಜ್ಮೆಂಟ್ ಚೆನ್ನಾಗಿ ಗೊತ್ತು ನನಗೆ, ಭಾರತಿ ಮೇಡಮ್ ಅಂತ ಭಾರತಿ ಮೇಡಮ್ ನೋಡ್ರಿ ನಾವು ಕೊಟ್ಟು ಕಳಿಸ್ತಾರೆ. ಹಾಗಿದ್ರೆ ಆ ಎಂಪ್ಲಾಯೀಸ್ ಮೇಲೆ ಅವ್ರು ಬಂದವ್ರನ್ನ ಸರಿಯಾಗಿ ಗಮನಿಸ್ಕೊಳ್ಳಲ್ಲ ಅಂತಂದರೆ, ಅವ್ರದ್ದು ಸರಿಯಾದ ಕೆಲಸ ಮಾಡ್ಕೊಳ್ಳಲ್ಲ ಅಂತಂದರೆ ಅವ್ರು ಯಾರು ಬರಲ್ಲ. ನಾ ಸೀವಾ ಕೂತ್ಕೊಂಡು ಕರ್ನ ತಿರುಗಿಬಿಟ್ರೆ ಬಂದ್ಬಿಟ್ಟಾರ ನನ್ನ ಮುಖಕ್ಕೆ ಬಂದಾರ KC ಸಾಲು ಮಾತ್ರ ನಾವು ತಿಂಗ್ಳಿಗೆ ಫೋನ್ ಮಾಡಲ್ಲ. ಈ ಜ್ಯುವೆಲರ್ಸ್ ಅಂದ್ರಲ್ಲ, ಜ್ಯುವೆಲರ್ಸ್ಗೂ ಸಹ ಮಾಹಿತಿ ಹೇಳ್ತೀವಿ. 1 ವರ್ಷ ಆಯಿತು ಬಡ್ಡಿ ಕಟ್ಟಿ ರಿನ್ಯೂ ಮಾಡಿಸ್ಕೊಳ್ಳಿ, ಅದು ಎವ್ರಿಡೇ. ನ್ಯಾಷನಲ್ ಬ್ಯಾಂಕ್ ಯಾಕೆ ನಡೆಸಬೇಕು ನೀವು ಆಗ ನಡೆಸ್ತಾ ಇದ್ದೀರಾ ಸರ್ ನಿಮ್ಮ ಬ್ಯಾಂಕ್? ಸರ್ ಒಂದು ಪ್ರಶ್ನೆ ಏನಂತಂದ್ರೆ CEO ಸರ್ ಯಾರೇ ಎಂಪ್ಲಾಯ್ ಬರಲಿ ಅವ್ರಿಗೊಂದು ಆಸೆ ಇರುತ್ತೆ ಸರ್, CEO ಚೇರ್ಮನ್ ಕೂರ್ಬೇಕು, ಒಂದು ಸೆಕೆಂಡ್ CEO ಆಗಬೇಕಾ ಇದರಲ್ಲಿ ಎಲ್ರಿಗೂ ಒಂದು ಆಸೆ ಇರುತ್ತೆ ಎಂಪ್ಲಾಯ್ಗಳಿಗೆ. ಆದರೆ ನನಗೆ ತಿಳಿದಾಗೆ ಆ ಚೇರ್ ಇದೆಯಲ್ಲ ಸರ್ ಅಷ್ಟು ಸುಲಭದ ಚೇರ್ ಅಲ್ಲ. ಆರಾಮಾಗಿ ಕೂತ್ಕೊಂಡು ಎದ್ದು ಬಿಡ್ತೀನಪ್ಪ ಅನ್ಸಲ್ಲ. ನನಗೆ ತಿಳಿದಾಗ ಸರ್ ನೀವು ಯಾರನ್ನೇ ಕೇಳಿ ಸರ್ CEO ಇಡೀ ಕನ್ನಡದರ್ತಕ್ಕಂಥ CEO ಯಾರನ್ನೇ ಕೇಳಿ, ನೀವು ಮಲಗಬೇಕಾದ್ರೆ ಕೊನೆಗೆ ಎದ್ದು ಮಾಡೋ ವಿಚಾರ ಯಾವುದು, ಲಾಸ್ಟ್ ಮಲಗಬೇಕಾದ್ರೆ ಎದ್ದು ಮಾಡೋ ವಿಚಾರ ಯಾವುದು ಅಂದ್ರೆ ಅವ್ರು ಬ್ಯಾಂಕ್ದೇ ಆಗಿರುತ್ತೆ. ಬೇರೆ ಸರ್ ಯಾವ CEO ಎದ್ದು ಮಾಡಲ್ಲ. ಅಷ್ಟೆಲ್ಲ ಪ್ರೆಸೆಂಟ್ ಒಂದು ಕಡೆ ಆಡಳಿತ ಮಾಡಲಿ ಅವ್ರನ್ನ ಒತ್ತಡ ಇರ್ತದೆ, ಮತ್ತೊಂದು ಕಡೆ ಎಂಪ್ಲಾಯ್ಗಳನ್ನು ಕೂಡ ಅವ್ರ ವಿಶ್ವಾಸ ತಗೋಬೇಕು. ಜೊತೆಗೆ ಸದಾ ನೋಡಿ ಅದರಲ್ಲಿ ಇನ್ನೂ ಕಷ್ಟ, ಯಾಕೆಂದ್ರೆ ಬಂದವರೆಲ್ಲ ಮಾತಾಡ್ತಾರೆ ಬರ್ತಾರೆ ಇಲ್ಲಿಗೆ, ಅವ್ರ ಜೊತೆಲೂ ಒಂದೊಂದು ಮಾಡ್ಕೋಬೇಕು. ಹೇಗಿದೆ ಸರ್ ನಿಮ್ಮ ರೊಟೀನ್ ಬಗ್ಗೆ ನಾವು ಮಾತಾಡಿದ್ರೆ ಹೇಗಿದೆ, ನಿಮ್ಮ ಚೇರ್ ಹೇಗೆ ಅನ್ನಿಸ್ತಿದೆ? ಸೊ ಹೇಳೋದ್ರೆ ಸರ್ ಬಹುತೇಕ ನನ್ನ ಚೇರ್ನ ಜವಾಬ್ದಾರಿಗಳನ್ನ ಸರ್ ನನ್ನ ಎಂಪ್ಲಾಯೀಸ್ ಕಿತ್ಕೊಂಡಿದ್ದಾರೆ ಸರ್. ಯಾಕೆ? ಹೌದು ನನ್ನ ಎಂಪ್ಲಾಯೀಸ್ ಕಿತ್ಕೊಂಡಿದ್ದಾರೆ. ಯಾಕೆಂದರೆ ಅವರೆಲ್ಲ ಸರಿಯಾದ ಕ್ರಮಬದ್ಧವಾಗಿ ಕೆಲಸ ಮಾಡೋದ್ರಿಂದ ನನಗೆ ರಿಸ್ಕ್ ಅನ್ಸಲ್ಲ. ನನಗೆ ಆರಾಮಾಗಿ ನಾನು ನಿದ್ದೆ ಮಾಡ್ತೀನಿ, ಏನು ಸಮಸ್ಯೆ ಇಲ್ಲ. ಯಾಕೆಂದರೆ ಅವ್ರವ್ರದ್ದು ಪಾರ್ಟ್ ಆಫ್ ವರ್ಕ್ ಏನಿದೆಯೋ ಅವ್ರು ಕ್ರಮಬದ್ಧವಾಗಿ ಮಾಡ್ತಾರೆ. ಜಸ್ಟ್ ಸೂಪರ್ವೈಸರ್ ಮಾಡ್ಕೊಂಡು ಸಾಕು. ಏನೋ 100ಕ್ಕೆ 1 ಅಥವಾ 2 ತಪ್ಪಾಗೋದು ಅಂತ ಸರಿಪಡಿಸ್ಕೊಂಡ್ರೆ ಸಾಕು. ನಾನು ಎಲ್ಲರೂ ಕೆಲಸ ಕಲಿಸಿದ್ದಾರೆ,
ಎಲ್ಲರೂ ಕೆಲಸ ಮಾಡ್ತಾರೆ, ಸಮಸ್ಯೆ ಇಲ್ಲ. ನಾನು ಇಲ್ದೇರು ಕೆಲಸ ಮಾಡ್ತಾರೆ, ನನಗೆ ಇದ್ದುವೇ ಕೆಲಸ ಇಲ್ಲ. ಅಲ್ಲಿ ಇದ್ದಿರು ಸೈನ್ ಹಾಕೋದಷ್ಟೇ ಕೆಲಸ, ಇದ್ದೇನೋ ಸೈನ್ ಹಾಕಬಹುದು. ಆಮೇಲೆ ನಮ್ಮಲ್ಲಿ ಹೆಂಗೆ ಏನು ಸಮಸ್ಯೆ ಇಲ್ಲ. ಅಲ್ಲಿ ನಮ್ಮಲ್ಲಿ ಹೆಂಗೆ ಅಂದರೆ ಒಂದೇ ಸೆಕ್ಷನ್ ಒಬ್ಬರೇ ಮಾಡೋಂಗಿಲ್ಲ, ರೊಟೇಷನ್ ಮಾಡ್ತಾ ಇರ್ತೀವಿ. ಪ್ರತಿ ವರ್ಷ ರೊಟೇಷನ್ ಎಲ್ಲ ವಿದ್ಯೆನೂ ಕಲಿಬೇಕು. ರೊಟೇಷನ್ ಪೂರ್ತಿ ಮ್ಯಾನೇಜರು ಬಿಟ್ಟರು, ಕ್ಯಾಶಿಯರ್ ಬಿಟ್ಟರೆ ಪ್ರತಿಯೊಬ್ಬರು ರೊಟೇಷನ್ ಮಾಡ್ತಾರೆ ನಮ್ಮಲ್ಲಿ. ಒಂದ್ಸರಿ ಭವಿಷ್ಯಕ್ಕೆ ಇದ್ರೆ ಒಬ್ರು ಬ್ಯಾಂಕಲ್ಲಿ ಇರ್ತಾರೆ, ಇಲ್ಲ ಇಲ್ಲಿ ಇವ್ರ ಪಕ್ಕದಲ್ಲಿ ಇರ್ತಾರೆ, MKC ಸಾಲದಲ್ಲಿ ಇರ್ತಾರೆ, ಇಲ್ಲ ಹೌಸ್ ಸೆಕ್ಷನ್ ಇರ್ತಾರೆ, ಎಲ್ಲ ರೊಟೇಷನ್. ಹೌದು, ಎಲ್ಲ ಕಲ್ತಿರ್ಬೇಕು. ಇಲ್ಲಿ ನಮ್ಮಲ್ಲೊಬ್ಬ ಕ್ಯಾಶಿಯರ್ ಇದ್ರು, ಉಷಾ ಮೇಡಮ್ ಅಂತ ಹೇಳ್ಬಿಟ್ಟು, ಅವರು ಮದುವೆಯಾಗಿ ಹೊರಟವರು. ಆ ಕ್ಯಾಶಿಯರ್ಗೆ ಕಳಿಸ್ಬೇಕಾದ್ರೆ ಸರ್ ಕಣ್ಣೀರು ಬಿದ್ದೋದು ನಮಗೆ. ಯಾರು ಕೇಳಿದ್ರು ಬೇಡ ಬೇಡ ಬೇಡ, ಒಳ್ಳೆ ಕತೆ ಆಯ್ತಲ್ಲ, ಈಗ ಹೆಂಗೆ ಮಾಡೋದೀಗ, ಎಲ್ಲ ಬೇಡ ಅಂತಾರಲ್ಲ ಅಂತ ಹೇಳ್ಬಿಟ್ಟು ಒಬ್ಬರನ್ನ ಹೆಂಗೆ ಕನ್ವಿನ್ಸ್ ಮಾಡಿ ಒಬ್ಬರನ್ನ ಒಪ್ಪಿಸಿ ಮಾಡ್ದು. ಸೊ ಈಗ ಕ್ಯಾಶ್ ಮಾಡೋಕ್ಕೆ 5 ಜನ ಅವರಿಗೆ. ಯಾಕೆಂದರೆ ಅವ್ರು ರಜಾ ಹೋದಾಗ, ಅವ್ರಿಗೆ ಲಾಂಗ್ ಟೈಮ್ ಲೀವ್ ಹೋದಾಗ ಬದಲಾವಣೆ ಮಾಡಿ 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 ಎಲ್ಲರೂ ಕಲ್ತ್ಕೊಂಡವ್ರೆ. ಈಗ ನಮ್ಮ ಸ್ಟಾಫಲ್ಲಿ 3 ಜನ ಅವರೇ, ಅವ್ರು ಯಾವ ಶಿಕ್ಷೆ ಕೊಟ್ಟರು ಮಾಡ್ತಾರೆ. ಎಲ್ಲ ರೊಟೇಷನ್, ಎಲ್ಲ ಸೆಕ್ಷನು ಅನುಭವ ಐತೆ ಈಗ ನಮ್ಮಲ್ಲಿ ವರ್ಕರ್ಸ್. ಯಾಕೆ ಕೊಟ್ಟರು ಮಾಡ್ತೀನಿ ಅಂತಾರೆ. ಈಗ CO ಪೋಸ್ಟ್ ಕೇಳಿದ್ರಲ್ಲ, ಅದು ಕೊಟ್ಟರು ಮಾಡ್ತೀನಿ ಅಂತಾರೆ. ಅಲ್ಲ ಟ್ರೈನಿಂಗ್ ಮಾಡ್ಕೊಂಡು ಹೋಗೋರಲ್ಲಿ. ಈಗ ಹಾಸನ ಜಿಲ್ಲೆ ಬಂದು ಇಲ್ಲಿ CO ಬಗ್ಗೆ ಟ್ರೈನಿಂಗ್ ಹಾಸನ ಜಿಲ್ಲೆಯವರು 18 ಜನ CO ಆಯ್ಕೆ ಆದಾಗ ನನ್ನಲ್ಲಿ 15 ದಿವಸ ಟ್ರೈನಿಂಗ್ ಕೊಡಿಸಿದ್ರು. ನಾನೇ ಟ್ರೈನಿಂಗ್ ಕೊಡ್ತಿದ್ದೆ ಇಲ್ಲಿ. ಆಮೇಲೆ ಇನ್ನೊಂದೇ ಗೊತ್ತಾ, ನಾನು ಮೂಲತಃ 1993ರಲ್ಲಿ BCom ಮುಗಿಸಿದೆ ಸರ್. 93ನಲ್ಲಿ 95ಗೆ MCom ಮುಗಿಸಿದೆ ಸರ್. 96ಗೆ DDC ಲೆಕ್ಚರ್ ಆದೆ. ಅಲ್ಲೊಂದ ವರ್ಷ ಲೆಕ್ಚರ್ ಕೆಲಸ ಮಾಡಿದೆ. ಆಗ ಗುರುಮಲ್ಲಪ್ಪನವರು ಪ್ರಿನ್ಸಿಪಾಲ್. ಅಲ್ಲಿ ನಾನು GDC ಲೆಕ್ಚರ್ ಇದ್ದೆ. ಅಲ್ಲ ಸರ್ಟಿಫಿಕೇಟ್ ತೊಗೊಂಡು ಒಂದು SCET ಪಾಲಿಟೆಕ್ನಿಕ್ ಅಂತೇಳಿ ಸೂಲಂಜೇಗೌಡರು ತುಂಬ ಒಳ್ಳೆ ಜನ, ಅವ್ರು ನನಗೆ ಉದ್ಯೋಗ ಕೊಟ್ಟರು. ಒಂದು ಪಾಲಿಟೆಕ್ನಿಕಲ್ಲಿ ನಾನು ಲೆಕ್ಚರ್ ಆದೆ. ಲೆಕ್ಚರ್ ಆಗಿ ಇದು HOD ಆಗಿದೆ. ಕಮರ್ಷಿಯಲ್ ಪ್ರಾಕ್ಟೀಸಲ್ಲಿ HOD ಆಗಿದೆ. 98ರಲ್ಲಿ KS ಪಾಸ್ ಆಯಿತು. KS ಪಾಸ್ ಆಗಿ ಲೇಬರ್ ಇನ್ಸ್ಪೆಕ್ಟ್ರಿಗೆ ಇಂಟರ್ವ್ಯೂ ಆಯಿತು. ಆವಾಗ ನನ್ನ ದುರದೃಷ್ಟ ಸಿಗಲಿಲ್ಲ. ಅದು ಆವಾಗ ಏಜ್ ಭಾರ ಆಯ್ತಾ ಬಂತು. ಏನೋ ಒಂದು ನನ್ನ ಇದು. ಆಗ ನಮ್ಮ ಮನೆ ಪುಟ್ಟಣ್ಣಂದರು ಒಂದು MLA ಸಾಹೇಬರಾಗಿದ್ದರು. ನನಗೆ ಪಾಂಡಪುರ ತರಂತು ಹೆಣ್ಮಗಳು. ಸೊ ಹಂಗಾಗಿ ಪುಟ್ಟಣ್ಣನ ಭೇಟಿ ಮಾಡಿ ಅವರು ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದ್ರು. ಒಂದು ಸತಿ ಫುಲ್ ಬ್ಯಾನೇ ಆಯ್ತು, ಅದು ಸಿಗಲಿಲ್ಲ. ಸೊ ಹಂಗಾಗಿ ಬಂದು ಇಲ್ಲಿ ಈ ಸರ್ವಿಸ್ ಸೇರ್ಕೊಂಡೆ. ಈ ಸರ್ವಿಸ್ ಸೇರ್ಕೊಳ್ಳೋ ಮೂಲಕ ಉದ್ದೇಶ ಏನು, ನಮ್ಮ ತಂದೆಯೂ ಕೂಡ ಇದೇ ಉದ್ಯೋಗ. ನಮ್ಮ ತಂದೆಯವರು ಸಾಗರ ಕ್ಷೇತ್ರದಲ್ಲಿ ಒಂದೇ ಕಡೆ ಸಂತೆಬಾಚಳ್ಳಿ ಅಂತೇಳಿ ಒಂದೇ ಕಡೆ ಅಪಾಯಿಂಟ್ಮೆಂಟು, ಒಂದೇ ಕಡೆ ರಿಟೈರ್ಮೆಂಟು, 35 ವರ್ಷ ಒಂದೇ ಸರ್ವಿಸು. ಆ ಅನ್ನದ ಋಣ ಅದನ್ನು ಬಿಡಲಿಲ್ಲ. ಹೌದು, ಆ ಋಣ ಬಿಡಲಿಲ್ಲ. ಅದನ್ನು ಇಲ್ಲಿ ಮುರ್ತು ಬಿಟ್ಟರೆ ಸರ್ ನನಗೆ ದೇವರೇ ಅನ್ಯಾಯ ಮಾಡಿಲ್ಲ ಸರ್. ಇದು ದೊಡ್ಡ ಬಳಗ. ಇಷ್ಟು ವಿಶ್ವಾಸ ಸಿಗ್ತದೆ ನನಗೆ ಅನ್ಕೊಂಡಿರಲಿಲ್ಲ. ಇವತ್ತು ನನಗೆ KR ಪೇಟೆಯಲ್ಲಿ ಮನೆ ಇರ್ಬೋದು, KR ಪೇಟೆಗೆ ಇರೋಕ್ಕೆ ಇಷ್ಟ ಇಲ್ಲ ನನಗೆ. ಕಿಕ್ಕೇರಿ ಬರುವಂಥವ್ರು. ಕಿಕ್ಕೇರಿ ಬಂದರೆ ತಿಂದಿದ್ದು ಸ್ವಲ್ಪ ಕರಗಲ್ಲ, ಇಲ್ಲ ತಿಂದಿದ್ದು ಕರಗಲ್ಲ. ನೀವು ಹೊತ್ತು ನ್ಯಾಷನಲ್ ಬ್ಯಾಂಕ್ ಕ್ಲಾಸ್ ಆದ್ರೆ ಒಂದು ಸಹಕಾರಿ ಸಂಘ ಕ್ಲಾಸ್ ಆಗಬಾರ್ದು ಆಕ್ಚುಲಿ. ಹಾಗಾಗಿ ಎಲ್ಲ ಸೊಸೈಟಿ ಸಿಇಒಗಳಿದ್ದಾರಲ್ಲ ಸರ್, ನಿಮ್ಮ ಯೋಚನೆಯನ್ನು ಮಾಡಬೇಕು. ನಿಮ್ಮ ಥರ ಕಾರ್ಯವೈಖರಿಯನ್ನು ಬೆಳೆಸಬೇಕು. ಈಗ ಮೊದಲು ನೀವು ಹೇಳಿದ್ರೆ ಸರ್, ಎಂಪ್ಲಾಯ್ ಜೊತೆ ಒಳ್ಳೆ ಸಂಬಂಧ ಇಟ್ಕೋಬೇಕು. ನೀವು ಹೇಳುವಾಗ ಎಂಪ್ಲಾಯ್ ಜೊತೆ ಒಳ್ಳೆ ಸಂಬಂಧ ಇಟ್ಬಿಟ್ರೆ ಆಟೋಮೆಟಿಕ್ ಆಗಿ ಡೆವಲಪ್ ಆಗ್ತಾ ಹೋಗ್ತದೆ. ಅದಕ್ಕೆ ತಕ್ಕಂತೆ ಈ ಆಡಳಿತ ಮಂಡಳಿಯವರು ಅಷ್ಟೇ, ಆಡಳಿತ ಮಂಡಳಿಯವರು ಕೂಡ ಈಗ ನೀವು ಹೇಗೆ ಹೇಳಿದ್ರೆ ಒಂದು ಸಂಬಂಧ ಈ ಥರ ಇದೆ ಆ ಥರ ಇಟ್ಕೋಬೇಕು ಸರ್. ನಾವು ಹೇಳೋದಷ್ಟೇ, ನಿಮ್ಮ ಸಂಬಂಧ ಚೆನ್ನಾಗಿದ್ರೆ, ಯಾಕೆ ವೆಹಿಕಲ್ ವೀಲ್ ಇದ್ದಾಗಿ ನೀವು ಯಾವ ವೀಲ್ ಪಂಚರ್ ಆದ್ರೂ ಮುಂದ್ಕೋಗಲ್ಲ ಗಾಡಿ, ಇಲ್ಲೇ ನಿಲ್ಲುತ್ತೆ. ನೀವು ಪಂಚರ್ ಆದ್ರೂ ಅಷ್ಟೇ, ಇವ್ರು ಪಂಚರ್ ಆದ್ರೂ ಅಷ್ಟೇ. ಹಾಗಾಗಿ ನಿಮ್ಮ ಸಂಬಂಧ ಚೆನ್ನಾಗಿರ್ಬಿಟ್ರೆ, CEO ಅಧ್ಯಕ್ಷರು ಮತ್ತೆ ಆಡಳಿತ ಮಂಡಳಿ ಸಂಬಂಧ ಚೆನ್ನಾಗಿಬಿಟ್ರೆ ಆಟೋಮೆಟಿಕ್ ಓಡ್ತಾ ಇರುತ್ತೆ ಅದು. ಆಮೇಲೆ ಸರ್, ನಮ್ಮ ಆಡಳಿತ ಮಂಡಳಿ ಇದೆಯಲ್ಲ, ಯಾವ ವಿಚಾರನ ಸುಲಭ ಒಪ್ಕೊಳ್ಳಲ್ಲ. ತರ್ಕಬದ್ಧ ಚರ್ಚೆ ಮಾಡಿ ಅದು ಸರಿಯಾದ ಕ್ರಮ ಅಂದರೆ ಸಾವಿರ ಮಾಡಿ, ಇಲ್ಲ ಅಂದರೆ ಕ್ಯಾನ್ಸಲ್ಲೇ. ಅದು ಭಾಳ ಚರ್ಚೆ ನಡೀತದೆ. ಯಾವುದು ವಿಚಾರನೂ ಸುಲಭ ಒಪ್ಕೊಳ್ಳಲ್ಲ.